ಪರಿಸ್ಥಿತಿ ಏನು ಅಂತ, ಕಾರಣ ಏನು ಅಂತ ನಿನ್ನಂಥವನಿಗೆ ತಿಳಿಯದೆ ಅಲ್ಲ. ಆದರೂ ಕೇಳ್ತಿ ಯಾಕೆ? ಬಹುಶಃ ನನ್ನ ಬಾಯಿಯಿಂದಲೇ ಹೊರಡಿಸಬೇಕು ಅಂತ ಇರಬೇಕು. ಮಾನಭಂಗ ಆಗಿದೆ ಅಂತ ನಿನಗೆ ಅರ್ಥವಾದದ್ದು ಹೌದಾದ್ರೆ, ಮಾನಭಂಗವಾಗುವ ಸ್ಥಿತಿ ಒಂದು, ಮತ್ತದನ್ನು ಹೇಳಿಕೊಳ್ಳುವುದು ಸ್ಥಿತಿ ಇನ್ನೊಂದು. ಎರಡೆರಡು ಬಗೆಯಲ್ಲಿ ನನಗೆ ತೇಜೋವಧೆ ಆಗುವ ಆಲೋಚನೆ ಇರಬೇಕು. ಓಹೋ ಕೃಷ್ಣ ದೊಡ್ಡದಲ್ಲ, ನಿನ್ನೆದುರಿನಲ್ಲಿ ಮರ್ಯಾದೆ ಹೋಯ್ತು ಅನ್ನೋದು ವಿಷಯ ಅಲ್ಲ. ಈಗ ಒಂದು ವೇಳೆ ನನ್ನ ಮಾನಭಂಗವೇ ಆಗುವುದಿದ್ರು ಇನ್ನೊಬ್ಬನಿಂದ ಆಯ್ತು ಅಂತಾದ್ರೆ ರೋಷ ಹುಟ್ಟುತ್ತದೆ ಇದೆ. ಹೌದೇ? ಹೌದಪ್ಪ. ಆದ್ರೆ ಇದು ಯಾರಿಂದ ಆಯ್ತು? ನಮಗೆ ಬೇಕಾದವರೇ ಹಾಗೆ ಮಾಡಿದ್ರೆ ಆಗ ರೋಷ ಎಲ್ಲಿಂದ ಬಂದಿತ್ತು ಕೃಷ್ಣ? ಬೇಕಾದವರು ಇಲ್ಲಿ ಯಾರೂ ಕಾಣುವುದಿಲ್ಲ ನನ್ನೊಬ್ಬನನ್ನು ಬಿಟ್ರೆ. ಅಲ್ಲ, ಬೇಕಾದವರು ಬೇಕಾದವರಾಗಿ ಉಳಿದಿದ್ದಾರೋ ಅನ್ನೋದು ಪ್ರಶ್ನೆ. ಈಗ ಯಾಕ ಬೇಕಾದವರಿಗೆ ಬೇಡದವನಾಗಿ ಹೋದನೋ ಏನೋ, ನಾನು ಯಾರಿಗೊತ್ತು. ದೇವ, ಕರ್ಣನಿಗೂ ನನಗೂ ಸಮರ ಸಂಘಟಿಸಿದ ಕಾಲದಲ್ಲಿ ವೀರ ವಾಕುಗಳಿಂದ ಪರಸ್ಪರ ಚುಚ್ಚಿದ್ದೇವೆ. ವಾಗ್ಬಾಣದ ಘಾತ ಸಾಲದು ಎಂಬ ಹಾಗೆ ಬಾಣ ಪ್ರಯೋಗದಿಂದಲೇ ಮಥಿಸುವುದಕ್ಕೋ ಮರ್ದಿಸುವುದಕ್ಕೋ ಮುಂದಾಗಿದ್ದೆ. ಆ ಹೊತ್ತು ನಡೆದ ಯುದ್ಧದಲ್ಲಿ ನಿರ್ಣಯ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದ ಕಾಲಕ್ಕೆ ನಿರ್ಣಯಾತ್ಮಕವಾದ ಸಮರವನ್ನು ಮಾಡಬೇಕು. ಈ ಉದ್ದೇಶದಿಂದಲೇ ಮೂಡಿಗೆಯಿಂದೊಗೆದ ಉತ್ತಮವಾದ ಮಾರ್ಗಣವೊಂದರಿಂದ ಕರ್ಣನ ರಥದ ಮೇಲೆ ಪ್ರಯೋಗ ಮಾಡಿದ್ದೇನೆ. ಬುಗರಿಯಂತೆ ನಿರ್ಣಯ ತಿರುಗಿದೆ. ನೋಡಿದ್ಯಲ್ಲ, ಎಷ್ಟು ದೂರ ಹೋಗಿದೆ ನೋಡಿದ್ಯಲ್ಲೋ. ಅಯ್ಯ, ನೀವೇ ನೋಡುವ ತೆರದು. ನೀನು ನೋಡ್ಬೇಕು ಅಂತಲೇ ಮಾಡಿದ್ದು. ಯಾಕೆ ನೀನು ನೋಡದೇ ಇದ್ರೆ ನಾನು ಎಷ್ಟು ಮಾಡಿದ್ರೇನು, ಏನು ಮಾಡಿದ್ರೆ ಹಾಗೆ ನೋಡಿದ್ರೆ ನಿನಗೆ ಕಾಣದ ಹಾಗೆ ಏನನ್ನು ಮಾಡಲಾರೆವು ನಾವು, ಅದು ಬೇರೆ. ಆದರೆ ನನ್ನ ಭಾವನಾಗಿ, ನನ್ನ ಸಾರಥಿಯಾಗಿ, ನನ್ನ ಹಿತೈಷಿಯಾಗಿ ಸ್ವಾಮಿ ನೀನು ನೋಡುವ ಹಾಗೆ. ನೀನು ನೋಡುವುದಂದ್ರೆ ಏನು ಕೃಷ್ಣ? ಇನ್ನಂಥವನಿಗೂ ಇಷ್ಟವಾಗಬೇಕು ನನ್ನ ಪ್ರಕ್ರಿಯೆ. ಈ ಉದ್ದೇಶದಿಂದ ಮಾಡಿ ಅವನ ರಥವ ಯೋಜನಾಂತರದಷ್ಟು ಹಾರಿ ಹೋಗಿದೆ. ಪ್ರತಿಭಟನಾಗಿ ಒಬ್ಬ ವಿರೋಧಿಗೆ ನಾನು ಮಾಡಿದ ಸಾಧನೆ ಸಣ್ಣದು ಅಂತ ತಿಳಿಯುವ ಹಾಗಿಲ್ಲ. ಸಾಮಾನ್ಯರ ಹುಬ್ಬ ಮೇಲೇರಿದ್ದು ಇನ್ನೂ ಕೆಳಗಿಳಿಲಿಲ್ಲ. ಹಾಗಾದ್ರೆ ರಥದಿಂದ ಅವನ್ನು ಅಷ್ಟು ದೂರಕ್ಕೆ ಚಿಮ್ಮಿಸಿ ಹಾರಿಸಿ ಅವನಿಗೆ ಇಲ್ಲಿಯವರೆಗಿದ್ದ ದೊಡ್ಡಸ್ತಿಗೆ ಏನಿತ್ತ, ಅವನ ಅಹಂಕಾರ ಏನಿತ್ತ, ಅದೆಲ್ಲ ಪಾತಾಳ ಮುಟ್ಟುವ ಹಾಗೆ ಮಾಡಿದ್ದೇನೆ ನನ್ನ ಸಾಹಸದಿಂದ, ಸತ್ವದಿಂದ. ನೀನು ನೋಡಿದ್ಯಲ್ಲ ಕೃಷ್ಣ. ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ವ ಕರ್ಣ? ಮಾಡಿದ. ಏನು ಮಾಡಿದ? ಜೀವದಾಸೆಯನ್ನು ಬಿಟ್ಟು ಮಾಡಿದನಲ್ಲ. ಜೀವದಾಸೆಯ ಬಿಟ್ಟು ಎಷ್ಟು ಅಷ್ಟು ಬಿಲ್ಲ ಕೃಷ್ಣ. ಸಮರಾಂಗಣದಲ್ಲಿ ಪ್ರತಿಭಟನಾಗಿ ನನ್ನನ್ನು ಅಂಗೀಕರಿಸಿದ ಮೇಲೆ ನನಗೆ ಸಮದಂಡಿಯಾಗಿ ಸಾಮರ್ಥ್ಯ ಇರಲಿ ಇಲ್ಲದೆ ಇರಲಿ ಹೋರಾಡಬೇಕಾದದ್ದು ಅವನಿಗೆ ಧರ್ಮ. ಅವನ ಉಳಿವಿಗೆ ಅನಿವಾರ್ಯ. ತನ್ನ ರಥ ಯೋಜನಾಂತರದಷ್ಟು ಹಾರಿಯೋ ಜಾರಿಯೋ ಹೋದ ಕಾಲಕ್ಕೆ ಪ್ರತಿಯಾಗಿ ಏನನ್ನಾದರೂ ಮಾಡಲೇಬೇಕು. ಒಂದು ಹಠವೋ ಹಂಬಲವೋ ಅವನಲ್ಲಿ ಹುಟ್ಟಿದ್ದು ಸಹಜವೇ. ಮಾಡಿದ. ಏನು ಮಾಡಿದ, ಎಷ್ಟು ಮಾಡಿದ ಕೃಷ್ಣ? ನನಗದು ನಗಣ್ಯವಾಗಿಯೇ ತೋರ್ತದೆ. ಅದು ಹೇಗೆ? ತನ್ನ ಸಕಲ ಸತ್ವ ಸಾಹಸಗಳನ್ನು ಭುಜಗಳಲ್ಲಿ ಒಗ್ಗೂಡಿಸಿ ಬಾಣಪ್ರಯೋಗದ ಮೂಲಕ ನಮ್ಮ ರಥವನ್ನು ಹಿಂದೆ ಸರಿಸಿದ. ಎಷ್ಟು ಎಷ್ಟು ಕೃಷ್ಣ? ಎಷ್ಟು ಎಷ್ಟು
ಗಮನಕ್ಕೆ ಬರುವಷ್ಟು ಅಲ್ಲ ಅದು. ಹೌದಪ್ಪ, 10 ಬಿಲ್ ಅಂತರ ಅಷ್ಟು ಹಿಂದಕ್ಕೆ ಹೋಗಿದೆ. ಅಷ್ಟೇ ಹಾ ಲೆಕ್ಕಾಚಾರಕ್ಕೆ ಸಿಕ್ಕದಷ್ಟು ಸಣ್ಣದು. ಹಾ, ಮೌಲ್ಯ ಕಲ್ಪನೆಯಲ್ಲಿ ಆದ್ರೆ ಹಿಂದೆ ಹೋಗಿದೆ. ಹಿಂದೆ ಹೋದದ್ದು ಅಷ್ಟೇ. ಆದ್ರೆ ಅದು ಹಾರಿದ್ದು ಇದು ಹೋದದ್ದು ಯೋಜನಾಂತರ, ಇದು ಸರಿದದ್ದು. ಕೃಷ್ಣ ಯುದ್ಧಾಂಗಣದಲ್ಲಿ ಒಂದು 10 ಬಿಲ್ಲಳತೆಗೆ ಯಾವ ಮಹತ್ವವೂ ಇಲ್ಲ. ಹಾಗೆ ನೋಡಿದ್ರೆ ಯಾವ ರಥವಾಗಲಿ ಒಮ್ಮೆಗೆ ಆಘಾತವನ್ನು ಎದುರಿಸುವಾಗ ಹಿಂದೆ ಸರಿಯುವುದು ಜಾರುವುದು ಉಂಟು, ಬಹಳ ಅಲ್ಪ ಅಂತ. ನಮ್ಮ ರಥವು ಅಷ್ಟು ಹಿಂದೆ ಹೋಗಿದೆ, ಹೌದು. ಆದ್ರೆ ಅವನಿಗೆ ನಾನೇನು ಮಾಡಿದ್ದೇನು ಅದನ್ನು ಲಕ್ಷಿಸಿದ್ರೆ ಕರ್ಣ ತನ್ನ ಪ್ರಾಣದ ಆಸೆಯನ್ನೇ ತೊರೆದು ನಮ್ಮ ಮೇಲೆ ಬಾಣ ಪ್ರಯೋಗ ಮಾಡಿದ ಅಂತ ಅಂಗೀಕರಿಸಬೇಕು. ಯಾಕಂದ್ರೆ ರಥವನ್ನು ಅಷ್ಟು ದೂರಕ್ಕೆ ಹಾರಿಸಬಲ್ಲ ನನಗೆ ಈ ಕರ್ಣನ ರಥವನ್ನೇನು ತಲೆಯನ್ನಾದ್ರು ಈ ಲೋಕದಿಂದ ಆಚೆಗೆ ಹಾರಿಸುವ ಸಾಮರ್ಥ್ಯ ಉಂಟು. ಅದು ತಿಳಿದವ ಮಾಡಿದಂದ್ರೆ ಅರ್ಥ ಏನು? ತನ್ನ ಜೀವದಾಸೆಯನ್ನು ಬಿಟ್ಟ ಅಂತ. ಕೃಷ್ಣ 10 ಬಿಲ್ ಅಂತರದಷ್ಟು ನಮ್ಮ ರಥ ಹಿಂದೆ ಸರಿದದ್ದಕ್ಕೆ ಹೇಗೆ ಹೇಳಿ, ಏನು ಹೇಳಿ? ಕರ್ಣನ ಕುರಿತಾಗಿ ನಮ್ಮ ರಥದ ಅಗ್ರಭಾಗದಲ್ಲಿ ಕುಳಿತಿದ್ದಂತಹ ನಿನ್ನಿಂದ ಮೆಚ್ಚುಗೆಯ ಮಹಾಪುರವೇ ಹರಿದು ಬಂತು. ಕೂತು ಮಝರೆ ಕರ್ಣ ಧಣು ಜಗವಿಖ್ಯಾತ. ಕೃಷ್ಣ ಕರ್ಣ ಜಗವಿಖ್ಯಾತನಾದ ಯಾವುದರಲ್ಲಿ? ಧನುರ್ವಿದ್ಯಾ ಪ್ರಾವೀಣ್ಯದಲ್ಲಿ. ಇಲ್ಲಿಯವರೆಗೆ ಪಾರ್ಥನೊಬ್ಬನೇ ಧನುರ್ಧಾರಿಯಾಗಿ ಪ್ರಪಂಚದಲ್ಲಿ ಗಣ್ಯನೆನಿಸಿಕೊಂಡ. ನನಗೆ ಸಮದಂಡಿಯಾದಂತಹ ಧನುರ್ಧರ ಇನ್ನೊಬ್ಬ ಇಲ್ಲ ಅನ್ನೋದು ಸ್ಥಾಪಿಸಲ್ಪಟ್ಟಿದೆ. ಆದರೆ ನಿನ್ನ ಮುಖದಿಂದ ಕರ್ಣನ ಕುರಿತಾಗಿ ಹೊಗಳಿಕೆಯ ಮಾತುಗಳನ್ನು ಕೇಳಿದಾಗ ನನಗೆ ಸಂಶಯ ಬಂತು. ಬಹುಶಃ ನನ್ನದೆಲ್ಲ ಹುಸಿ ಡಾಂಭಿಕವಾದ, ಏನು ಯೋಗ್ಯತೆ ಇಲ್ಲದ, ಕೇವಲ ಪ್ರಚಾರದಿಂದಲೇ ಮೌಲ್ಯ ಕಲ್ಪಿತವಾದದ್ದೇ ಇರಬೇಕು. ಕೃಷ್ಣ ಕರ್ಣನನ್ನು ಅತಿ ತೋಷಾಭಾವದಿ ಹೊಗಳುವಿರಿ. ಈಗ ಸುಮ್ಮನೆ ಹೊಗಳಿದ್ದಲ್ಲ, ಒಳ್ಳೇದಾಯ್ತು ಅಷ್ಟಲ್ಲ. ಅದು ನಿನ್ನ ಮುಖದಲ್ಲಿ ಮಿನುಗುತ್ತಿದ್ದಂತಹ ಕಿರುನಗೆ ಇನ್ನಷ್ಟು ವಿಸ್ತರಿಸಲ್ಪಟ್ಟಿದೆ. ಕೃಷ್ಣ ಹೃದಯದಲ್ಲಿ ಮೆಚ್ಚುಗೆಯ ಮಹಾಪುರ ಇಲ್ಲದೆ ಇದ್ರೆ ಆ ತೆರನಾದ ಹೊಗಳಿಕೆ ವಿರೋಧಿಯ ಕುರಿತಾಗಿ ಬಂದೀತು ಅಂತ ಆಲೋಚನೆ ಮಾಡು. ಅವಾಗಲೇ ಆಡಿದ್ದ ಯುದ್ಧ ಪೂರ್ವದಲ್ಲಿ ಕೃಷ್ಣನೇ ಅರ್ಜುನನಿಗೆ ಕರ್ಣ ಸಮಾನ ಅಂತ ಹೇಳಿದ್ದಾನೆ ಅಂತ. ಎಲ್ಲಿ ಹೇಳಿದ್ದು ನನಗೆ ನೆನಪಿಗೆ ಬರಲಿಲ್ಲ. ಆದ್ರೆ ನೀನು ಹೇಳಿದ್ದಿ ಅಂತ ಆಡಿದ. ಅವನ ಮಾತಿಗೆ ಪುಷ್ಟಿ ಕೊಡ್ಲಿಕ್ಕೆ ಹೊರಟ ಹಾಗೆ ಕಾಣ್ತದೆ. ನೀನು ಅವನನ್ನು ಹೊಗಳಿದ್ದಿ. ಹಾಗಾದ್ರೆ ನಾನು ಗ್ರಹಿಸಬೇಕಾದದ್ದೇನು? ನಾನು ಇಷ್ಟು ಮಾಡಿದ್ದು ನಿನ್ನ ಮೆಚ್ಚುಗೆಗೆ ಪಾತ್ರವಾಗಲಿಲ್ಲ. ಕರ್ಣ ಅಷ್ಟು ಮಾಡಿದ್ರೂ ನಿನ್ನ ಮೆಚ್ಚುಗೆ ಸಿಗುತ್ತದೆ. ಆದ್ರಿಂದಲೇ ಈಗ ಒಂದು ನಿರ್ಣಯಕ್ಕೆ ಬಂದೆ ಕೃಷ್ಣ. ನನ್ನ ಭುಜಬಲದಲ್ಲಿ ಸಾಮರ್ಥ್ಯದಲ್ಲಿ ಏನೋ ಕುಂದು ಕಾಣಿಸಿರ್ಬೇಕು. ಈಗ ನನಗೆ ಬೇಕಾದದ್ದೇನು ಗೊತ್ತಾ? ಎನ್ನಯ ಭುಜಬಲದೊಳಗೆ ಏನು ಕುಂದುಗಳನ್ನು ಕಂಡೆ ನೀನು. ಈಗ ಹೋರಾಟದಲ್ಲಿ ಕರ್ಣನಿಗೆ ಸ್ಪರ್ಧಿಯಾಗಿ ನಾನು ಮಾಡಿದ ಸಾಹಸದಲ್ಲಿ ತೋರಿದ ಪರಾಕ್ರಮದಲ್ಲಿ ಏನು ಕೊರತೆ ಸಂಘಟಿಸಿದೆ? ಪಾರ್ಥನ ಯೋಗ್ಯತೆಗಾಗಲಿ ಅಲ್ಲ ನನ್ನ ಹಿನ್ನೆಲೆಗಾಗಲಿ ಸಲ್ಲದೆ ಇದ್ದದ್ದನ್ನು ಮಾಡಿದನೆ. ಬೀಭತ್ಸ ಕರ್ಮವನ್ನೇನಾದ್ರೂ ಮಾಡಿದನೆ, ಹೇಡಿಯಾಗಿ ಕಾಣಿಸಿಕೊಂಡನೆ, ಶತ್ರುವಿಗೆ ಬೆನ್ನು ತಿರುಗಿಸಿದನೆ, ಇಲ್ವಲ್ಲ. ಎನ್ನ ಭುಜಬಲದೊಳಗೆ ಯಾವ ಕುಂದುಗಳು ಇಲ್ಲದಂತೆ. ಯಾಕಂದ್ರೆ ದ್ರೋಣರಿಂದ ಉಪದಿಷ್ಟನಾದವನ ರಣಾಂಗಣದಲ್ಲಿ ಶತ್ರುವನ್ನು ಭೀತನಾಗಿಸಿ ಹೋರಾಡುವಲ್ಲಿ ನನ್ನ ಸಾಮರ್ಥ್ಯ ಯಥೇಚ್ಛವಾಗಿದೆ ಅಂತ ನಿರ್ಣಯಕ್ಕೆ ಬಂದವ. ಹಾಗಾಗಿ ನನ್ನಲ್ಲಿ ಕುಂದುಗಳಿಲ್ಲದೆ ಇದ್ದಾಗ ಅವನನ್ನು ಹೊಗಳ್ತಿ ಅಂತ ಆದ್ರೆ ಇಲ್ಲಿಯವರೆಗೆ ತುಚ್ಛೀಕರಿಸಲ್ಪಟ್ಟ ಏನೂ ಅಲ್ಲದ ಅದು ನನ್ನೆದುರಿನಲ್ಲಿ ಕೇವಲವಾದ ಕರ್ಣ ಅವನ ದೊಡ್ಡಸ್ತಿಗೆ ಹೆಚ್ಚಿಗೆ ನಿನಗೆ ಕಾಣಿಸಿರಬೇಕು. ಅರ್ಜುನನಿಗಿಂತ ಕರ್ಣ ಹೆಚ್ಚಿನವ ಅಂತ ನಿನಗೆ ಅನ್ನಿಸಿರ್ಬೇಕು. ಆದ್ರಿಂದಲೇ ಅಲ್ಲ ಹೀಗೆ ದುಃಖ ಆದದ್ದು ಹೌದು, ಬೇಸರ ಆದದ್ದು ಹೌದು. ಆದ್ರೆ ಎನ್ನುವುದು ಹೇಗೆ? ಯಾರಲ್ಲಿ ಎನ್ನುವುದೇನು ಕೃಷ್ಣ? ಅರ್ಜುನ ಸುಮ್ಮನೆ ಕಷ್ಟ ಅನ್ನೋದು.
ಇನ್ನೇನು ಹೇಳುವುದಕ್ಕೆ ಉಳಿದಿದೆ ನನಗೆ ಅಂದರೆ ನಾನು ಮಾಡಬಹುದಾದದ್ದು ಇನ್ನೇನು ಇಲ್ಲ ಅಂತ ಸ್ಪಷ್ಟ ಆಯ್ತು. ಯಾಕಂದ್ರೆ ಒಂದು ಕಾಲದಲ್ಲಿ ಇಂದ್ರನಿಂದ ಮೆಚ್ಚುಗೆಯನ್ನು ಪಡೆದವನ, ಮತ್ತೊಂದು ಸಂದರ್ಭದಲ್ಲಿ ಪ್ರತ್ಯಕ್ಷ ಪರಮೇಶ್ವರನೊಂದಿಗೆ ಹೋರಾಟವನ್ನೆಸಗಿ ಸಮಂ ತೇಜಶ್ಚ ವೀರ್ಯಂಚ ಅವನಿಂದಲೇ ಮನ್ನಣೆಯನ್ನು ಗಳಿಸಿದ. ಆದರೆ ಅದೆಲ್ಲದಕ್ಕಿಂತ ಮಿಗಿಲು ನೀನು ಅಂತ ನಿನ್ನ ಅಷ್ಟು ಎತ್ತರದಲ್ಲಿ ಕಂಡವನ. ಆದ್ರಿಂದಲೇ ನನ್ನ ಬದುಕಿನಲ್ಲಿ ನೀನು ಸ್ನೇಹಪೂರ್ಣನಾಗಿ ಒದಗಿ ಬಂದಾಗ ಮಹಾಭಾಗ್ಯವೆಂಬಂತೆ ಸ್ವೀಕರಿಸಿದ್ದೆ. ನಿನ್ನ ಯೋಗ್ಯತೆ ಹಿರಿದಾದದ್ದು ಕೃಷ್ಣ. ಜೀವರಾದ ನಾವೆಲ್ಲ ಅದನ್ನು ಗ್ರಹಿಸುವುದಕ್ಕೆ ಸಮರ್ಥರಲ್ಲ. ದೇವನಾದ ನಿನಗೆ ವಿಧಿಯನ್ನು ಮೀರಿದ ಸ್ಥಾನ. ಹಾಗಾಗಿ ವಿಧಿ ಏನು, ಅದು ನಿನ್ನ ನುಡಿಯಿಂದಲೇ ಕಲ್ಪಿಸಲ್ಪಡ್ತದೆ. ನಾನು ಎಷ್ಟೇ ಹೋರಾಟ ಮಾಡಲಿ, ಎಷ್ಟೇ ಶ್ರಮ ಪಡಲಿ, ಬೆವರು ಹರಿಸಿ ದುಡಿಯಲಿ, ನನಗೇನು ಪ್ರತಿಫಲ ಬೇರೇನು ಬೇಕು ಅಂತ ಅಪೇಕ್ಷೆ ಇಲ್ಲ. ಯಾವನ ನಿರ್ದೇಶನದಿಂದ ನಾನು ದುಡಿಯುತ್ತಾ ಇದ್ದೇನೋ ಅವನಿಂದ ಒಂದು ಮೆಚ್ಚುಗೆ, ಒಂದು ಒಳ್ಳೆಯ ನುಡಿ ಕೃಷ್ಣ, ಅದು ಸಿಕ್ಕಿದ್ರೆ ಸಹಸ್ರ ಆನೆಗಳ ಬಲಕ್ಕಿಂತಲೂ ಹೆಚ್ಚಿನಾದ ಬಲ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ ಅಂತ ತಿಳಿದವನ. ನಿನ್ನ ಒಂದು ನುಡಿಯಿಂದ ಮತ್ತೊಮ್ಮೆ ವಿಷಾದವನ್ನು ಕಳಕೊಂಡು ಹೋರಾಟ ಕಣಿಯಾಗಿ ನಿಂತಿದ್ದೆ ಆ ಸಂದರ್ಭದಲ್ಲಿ. ಇಲ್ಲದೆ ಇದ್ರೆ ನನಗೆ ಬಂದ ವಿಷಾದ ಯಾರ ಉಪದೇಶದಿಂದಲೂ ದೂರವಾಗುವುದಲ್ಲ, ಏನು ತರ್ಕಶೂನ್ಯನಾಗಿ ಬುದ್ಧಿಗೆಟ್ಟು ಮಾಡಿದ ನಿರ್ಣಯವೂ ಅಲ್ಲ. ಆದ್ರೆ ನಿನ್ನ ಮಾತಿನ ಮಹತ್ವ ಹಾಗಿತ್ತು. ಅದನ್ನೆಲ್ಲ ಕಳೆದೊಗೆದು ನನ್ನ ಮನಸ್ಸನ್ನು ಶುದ್ಧವಾಗಿಸಿ ಮತ್ತೆ ಹೋರಾಟಕ್ಕೆ ಅಣಿಯಾಗುವಂತೆ ಮಾಡಿದ. ಸಿದ್ಧನಾದೆ ನಾನು, ನಿನ್ನ ಮಾತಿನಂತೆ ನಡೆಯುತ್ತೇನೆ ಅಂತ ಆಡಿದ್ದೆ. ಆದ್ರೆ ಈಗ ನೀನು ಮಾತಿನ ಮೂಲಕವೇ ಧ್ವನಿಸಿದ್ದೇನೆ. ನೀನು ಎಷ್ಟು ಮಾಡಿದ್ರು ಅಷ್ಟೇ ಪ್ರಯೋಜನ ಇಲ್ಲ, ಅವ ಮಾಡಿದ್ದು ದೊಡ್ಡದು ಅಂತ ಹೇಳಿದೆ. ಪರೋಕ್ಷವಾಗಿ ನಿನಗೆ ಕರ್ಣನೇ ಪ್ರಿಯನಾದ ಮೇಲೆ, ಪ್ರತ್ಯಕ್ಷವಾಗಿ ನೀನು ಅವನನ್ನೇ ಕೊಂಡಾಡಿದ ಮೇಲೆ ಎನ್ನುವುದೇನು? ನಾನೇಸು ಗೆದ್ದರು ಕಷ್ಟವನ್ನು, ಅದು ನಿರರ್ಥಕವೇ. ಈಗ ನಿನ್ನಿಂದ ಮೆಚ್ಚುಗೆಯನ್ನು ಪಡೆದವನೊಬ್ಬ ಯುದ್ಧದಲ್ಲಿ ಗೆಲುವನ್ನು ಸಾಧಿಸದೆ ಹೋಗುತ್ತಾನೋ ಹೇಳು? ನಿನ್ನ ಮೆಚ್ಚುಗೆ ಅಂದ್ರೆ ಏನು? ನಿನ್ನ ಕಾರುಣ್ಯ ಅಂದ್ರೆ ಏನು? ನಿನ್ನ ಕೃಪಾ ಕಟಾಕ್ಷದ ನೆರಳಿನ ಅಡಿಯಲ್ಲಿರುವ ಕರ್ಣ ಇವತ್ತು ನನ್ನಿಂದ ಹತನಾಗುತ್ತಾನೆ ಎನ್ನುವ ಭಾವವೇ ಹೊರಟು ಹೋಗಿದೆ. ಹಾಗಾಗಿ ಇನ್ನು ಎಷ್ಟು ಹೋರಾಡಿದ್ರು, ಎಷ್ಟು ಶರಪ್ರಯೋಗಗಳನ್ನು ಮಾಡಿದ್ರು, ಎಷ್ಟು ನೈಪುಣ್ಯದಿಂದ ಕಾದಿದ್ರು ಎಲ್ಲವೂ ನಿರರ್ಥಕವಾಗ್ತದೆ ಅಂತ ನಾನು ಬಲ್ಲೆ. ಅಂದ್ರೆ ಕೃಷ್ಣ, ವಿಧಿ ಒಂದು ಪ್ರತ್ಯೇಕವಾಗಿರ್ತದೆ, ನಮಗೆ ಕಾಣಿಸದೆ. ಅದರ ಕೈಯ ಸೂತ್ರಕ್ಕೆ ಅನುಗುಣವಾಗಿಯೇ ಚಲಿಸುವವರು ನಾವು, ಸೂತ್ರದ ಬೊಂಬೆಗಳು. ಹೇಳ್ತಾರೆ ನೀನೇ ಹಿಡಿದಿದ್ದಿ ಸೂತ್ರವನ್ನು, ಬಹುಶಃ ವಿಧಿಯ ಸೂತ್ರವನ್ನು ಹಿಡಿದವ ನೀನೇ ಇರಬೇಕು. ಆದ್ರಿಂದಲೇ ಕೃಷ್ಣ, ವಿಧಿಗೊಂದು ಗುಣ ಉಂಟು. ನಾವು ಏನನ್ನು ಸಂಕಲ್ಪಿಸ್ತೇವೆಯೋ ಆ ಸಂಕಲ್ಪ ಪೂರ್ಣ ಈಡೇರದಂತೆ ವಿಧಿ ಇನ್ನೊಂದನ್ನೇ ಯೋಜಿಸಿರ್ತದೆ. ತಾನೊಂದು ಬಗೆದರೆ ದೈವ, ಅಲ್ಲದಿದ್ರೆ ವಿಧಿ ಇನ್ನೊಂದನ್ನೇ ಬಗೆದಿರ್ತದೆ. ಹಾಗಾಗಿ ನಿಯತಿಯನ್ನು ದಾಟುವುದಕ್ಕೆ ಯಾವನು ಸಮರ್ಥನಾಗಲಾರ. ಈ ಹೊತ್ತು ವಿಧಿ ಹೀಗೆ ಕಲ್ಪಿಸ್ತದೆ ಎಂಬುದರಿಂದಲೇ ಮಹಾ ವಂಚಕ ವಿಧಿ ಅಂತ ಎಷ್ಟೋ ಜನ ಅನ್ನುತ್ತಾರೆ. ಘನ್ನ ಘಾತಕವು ಪ್ರಾರಬ್ಧಾನುವಶ. ಈಗ ನಾನು ಇಷ್ಟು ಮಾಡಿದ ಮೇಲೂ ಮೆಚ್ಚುಗೆ ನಿನ್ನ ಮುಖದಿಂದ ಬರಲಿಲ್ಲ ಅಂದ್ರೆ ನಿನ್ನನ್ನು ದೂರಿಯನೋ ನಾನು? ನನ್ನ ವಿಧಿ ಇದು, ನನಗೆ ಅಪಾತ್ರತೆ ಉಂಟು, ನಾನು ಯೋಗ್ಯತೆ ಕಳ್ಕೊಂಡಿದ್ದೇನೆ. ನಿನ್ನ ಇಷ್ಟದಂತೆ ಕಾದುವ, ನೀನೇ ಹೇಳಿದ್ಯಲ್ಲ ಅರ್ಜುನನಲ್ಲಿ ಪಾಂಡವರಲ್ಲಿ ನಾನು ಅರ್ಜುನನಾಗಿ ಇದ್ದೇನೆ, ಪಾತ್ರತ್ವ ಹೊರಟು ಹೋಗಿದೆ ನನ್ನಲ್ಲಿ. ಹಾಗಾಗಿ ಬಹುಶಃ ನೀನು ಕರ್ಣನಲ್ಲಿಯೇ ನಿನ್ನನ್ನು ಕಾಣುತ್ತೀಯೋ ಏನೋ ಯಾರಿಗೂ. ಆದ್ರಿಂದ ಇಷ್ಟೆಲ್ಲ ಮಾಡಿಯೂ ನಿನ್ನ ಮೆಚ್ಚುಗೆಗೆ ಪಾತ್ರನಾಗಲಾರದ ಅನರ್ಹತೆ ನನಗೆ ಪ್ರಾಪ್ತಿಸಿದ ಮೇಲೆ ಅಲ್ಲ ನಿನ್ನನ್ನು ಯಾಕೆ ಹೇಳಲಿ ಕೃಷ್ಣ? ಅಲ್ಲ ಹೇಳದೆ ಉಪಾಯ ಇಲ್ಲ, ಹೇಳುವುದಿನ್ನು ಯಾರಲ್ಲಿ ಹೇಳಲಿ? ಯಾಕೆ ಹೇಳಲಿ? ನೀನು ಹೇಳಬೇಕು, ನಾನು ಕೇಳಬೇಕಷ್ಟೇ. ವಿಮೂಢನಾಗಿದ್ದೇನೆ ಕೃಷ್ಣ. ಆದ್ರಿಂದ ನನ್ನ ಬಾಯಿಯನ್ನು ನೀನು ತೆರೆಯಿಸೋದು ಬೇಡ. ಈ ಯುದ್ಧ ನನ್ನಿಂದ ಆಗಲಿಕ್ಕಿಲ್ಲ ಅಂತ ತೋರ್ತದೆ ಕೃಷ್ಣ. ಓಹೋ, ಅಲ್ಲಿಗೆ ಮುಟ್ಟಿದ್ಯಾ? ನೀನು ಮುಟ್ಟಿಸಿದೆ ಅಲ್ಲಿಗೆ. ಸಹಿತಿ ದೇವದತ್ತ ಸಹಿತ ಏಕತೀಶ್ವರ ಸಹಿತ ಮೀಚಾಮಣಿ ಸಹಿತ
ಕಠಿಣ ರಥ ಬೆಸೆವರೇಸು ಸತ್ವಗಳು ಬೇಟೆಯನ ಹುಲು ರಥವ ಬೆಕ್ಕಡೇನಾಯ್ತು ರವಿಜಾತ ಗೆಣೆ ಕಾಣೆನೆಂದ ಅರ್ಜುನ, ಕೃಷ್ಣ, ನಿನ್ನ ಮಾತು ಕೇಳುವಾಗ ನಗು ಬರ್ತದೆ. ನಿನಗೆ ನಗು ಬಂದೀತು. ಎಲ್ಲಿಯೋ ಆತನ ಒಂದು ಪರಾಕ್ರಮವನ್ನು ನೋಡಿ ಒಂದು ಮಾತನ್ನು ಆಡಿದ್ದಷ್ಟೇ. ಆಹಾ, ಅವನಿಗೆ ಏನು ಬೇಕಿತ್ತು ಅದನ್ನೇ ಹೇಳಿದ್ದು, ನನಗೆ ಬೇಕಾಗಿ ಹೇಳಿದ್ದು ಅಂತಲ್ಲ. ಅಂದ್ರೆ ಅವನು ಏನು, ಏನು, ಅವನು ಎಷ್ಟು ಎಂಬುದು ನೀನು ಅರ್ಥ ಮಾಡಿಕೊಂಡಿದ್ದೆ. ಹಾ, ಇವತ್ತು ನಾನು ವಿಶೇಷವಾಗಿ ಅರ್ಥ ಮಾಡಿಕೊಂಡೆ. ಅದೇ ಆದ್ರಿಂದಲೇ ನನಗೆ ತಿಳಿದದ್ದು. ಕರ್ಣ ನಾವು ಎಣಿಸಿದ ಹಾಗಲ್ಲ, ಬಹುಶಃ ಬಹಳ ವಿಶೇಷವಾಗಿ ಯೋಗ್ಯತೆ ಅರ್ಥ ಮಾಡಿಕೊಂಡೆ ಅಂತಷ್ಟೇ. ಹೌದು. ಈಗ ನೀನೊಂದು ಬಾಣವನ್ನು ಬಿಟ್ಟ, ಹಾ. ಆ ದೆಸೆಯಿಂದ ಆತನ ರಥ ತಿರ್ರನೆ ತಿರುಗಿತು ಅಂತ. ಹೌದು. ಅದೊಂದು ರಥವೇ ಅಲ್ಲ ಪ್ರಾಮಾಣಿಕವಾಗಿ. ಹಾ ಹಾ, ನಮ್ಮ ರಥದ ಎದುರು ಅವನ ರಥವೇ ಅಲ್ಲ. ಹ್ಮ್ ನಮ್ಮ ರಥ ಹ್ಮ್ ನೋಡು, ಹ್ಮ್ ಭೂಮಿ ತೂಕದ ರಥ, ಹ್ಮ್ ಅಗ್ನಿಯಿಂದಲೇ ನಮಗೆ ಸಿಕ್ಕಿದಂತಹ ರಥ. ಹೌದು. ಅದರಲ್ಲಿ ಕುಳಿತುಕೊಂಡವ ಹಾ, ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಧರಿಸಿಕೊಂಡಂತಹ ಕೃಷ್ಣ. ನೀನು. ನಿನ್ನ ಕೈಯಲ್ಲಿರುವಂತಹ ಆಯುಧಗಳು ನೋಡು, ಹಾ ಆ ಶಂಖ ಹಾ ದೇವದತ್ತ, ಹಾ, ನಿನ್ನಲ್ಲಿರುವಂತಹ ಬಿಲ್ಲು ಗಾಂಡೀವ. ಕೆಲವರು ಅದು ಭಾರ ಇರಬೇಕು ಅಂತ ಹೇಳಿ ಗಾಂಧೀವ ಅಂತ ಹೇಳ್ತಾರೆ. ಹೌದೌದು. ಗಾಂಧೀವ ಧನುಸ್ಸು, ಹಾ, ಅಕ್ಷಯ ತೂಣೀರ, ಹ್ಮ್ ಅದ್ಭುತವಾದ. ಹಾ, ಅದರ ಭಾರ ಎಷ್ಟು, ಹ್ಮ್ ಒಬ್ಬನಿಂದ ಅದು ಯೋಚಿಸುವುದಕ್ಕೂ ಸಾಧ್ಯ ಇಲ್ಲ. ಹ್ಮ್ ಆಮೇಲೆ ನಮ್ಮಲ್ಲಿರುವಂತಹ ಹನುಮಂತ ವಜ್ರದೇಹಿ ಹಾ, ನಮ್ಮ ರಥದಲ್ಲಿ ಕುಳಿತಿದ್ದಾನೆ. ಹ್ಮ್ ಇಷ್ಟು ಭಾರವಾಗಿರುವಂತಹ ನಮ್ಮ ರಥ, ನಮ್ಮ ರಥ. ಯಾವತ್ತೂ ನಾವು ಉದಯಿಸುವ ಸೂರ್ಯನನ್ನೇ ನೋಡುವವರು. ಹ್ಮ್ ಸ್ವಲ್ಪ ಎತ್ತರವಾದಂತಹ ಪ್ರದೇಶ ಅಂತ, ಹಾ, ಅದು ಸ್ವಲ್ಪ ತಗ್ಗಾಗಿ ಉಂಟು. ಹ್ಮ್ ಪಶ್ಚಿಮದಲ್ಲಿರುವಂತಹ ಕುರುಕ್ಷೇತ್ರ. ಹ್ಮ್ ಅವನು ಒಂದು ಬಾಣ ಬಿಟ್ಟು ಹ್ಮ್ 10 ಬಿಲ್ಲಂತರ ಬಿಡು, ಹಾ, ಒಂದು ಬಿಲ್ಲಂತರವನ್ನು ಹಿಂದಕ್ಕೆ ಸರಿಸಿದ ಹಾ, ಎಂಬಲ್ಲಿಗೆ ಅವನ ಪರಾಕ್ರಮವನ್ನು ಮೆಚ್ಚಬೇಕು. ಗುಣಕ್ಕೆ ಮತ್ಸರ ಇಲ್ಲ. ಹಾ, ಹಾ, ಕೌರವನೇ ಹೇಳಿದ್ದಾನಲ್ಲ, ಹಾ, ನಿನ್ನ ಮಗನಾದಂತಹ ಅರ್ಜುನ, ಹಾ, ನಿನ್ನ ಮಗನಾದಂತಹ ಅಭಿಮನ್ಯು ಸತ್ತಾಗ, ಹ್ಮ್. ಅಥವಾ ಅಭಿಮನ್ಯು ದ್ಯುವಂತದಲ್ಲಿ ಇದ್ದಾಗ, ಯುದ್ಧ ಮಾಡಿದಾಗ ಅವ ಹೇಳಿದಲ್ಲ, 2 ಕುಲಗಳಿಗೂ ನೀನು ಹಾ, ಏನು ಹೊಗಳಿದ್ದಾನೆ. ಹಾ, ವಿರೋಧಿಯಾದಂತಹ ಅಭಿಮನ್ಯುವನ್ನು ಆ ದುಷ್ಟನಾದಂತಹ ಕೌರವನೇ ಹೊಗಳಿದ್ದಾನೆ. ಹೊಗಳಬೇಕಾದ ಅವಶ್ಯಕತೆ ಇಲ್ಲ ಆಯ್ತು. ಹಾ, ಗುಣಕ್ಕೆ ಮತ್ಸರ ಇಲ್ಲಪ್ಪ. ಹಾ, ಹಾಗೆ ಅವನ ರಥ ಬಿಡು, ಯಾವ ಬಡಗಿ ಮಾಡಿದ್ದೋ ಏನು, ಹಾ, ಅದಕ್ಕೆ ಒಂದು ಬಾಣ ಬಿಟ್ರಲ್ಲಿ ಯಾಕೆ, ನಿನ್ನ ಬಾಣದ ಗಾಳಿ ತಾಗಿದ್ರೆ ಸಾಕು, ಹಾ, ಅದು ಅಷ್ಟು ದೂರಕ್ಕೆ ಹೋದೀತು. ಹಾ. ಗುಣಕ್ಕೆ ಮತ್ಸರ ಯಾವತ್ತೂ ಇಲ್ಲ. ಅಲ್ಲ, ಹೌದು. ಹಾಗಾಗಿ ಅವನಿಗೆ ಬೇಕಾದೊಂದು ಹೊಗಳಿಕೆ ಅಲ್ಲ, ಅಷ್ಟೇ. ಅವನನ್ನು ಹೊಗಳೋ ಅಗತ್ಯ ಇತ್ತು ಅಂತ ನನ್ನ ಪ್ರಶ್ನೆ. ಗುಣಕ್ಕೆ ಮತ್ಸರ ಹಾ, ಇರಬಾರ್ದಲ್ಲ ಅಂತ ನಾನು ಹೊಗಳಿದ್ದಷ್ಟೇ. ಹಾ, ಹಾ, ಅವನಿಗೆ ಬೇಕಾದ ಸ್ವಲ್ಪ ಹಾ, ನಂದುವಂತಹ ದೀಪ, ಅಗ್ನಿ ಅಂತ ಇಟ್ಟುಕೋ, ಹಾ, ಸ್ವಲ್ಪ ಬೆಂಕಿ ಮೇಲಕ್ಕೆ ಬರಲಿ ಅಂತ ಊದಿದ್ದು. ಹಾ, ಇದು ಯಾವತ್ತು ಪ್ರಜ್ವಲಿಸುವಂತಹ ಹಾ. ಮಹಾಗ್ನಿದು ತೇಜಸ್ಸು. ಹಾ. ನೀನು ನಿತ್ಯ ಪುಷ್ಪ, ಯಾವತ್ತು ಹಾ, ಬಾಡುವಂತ ಪುಷ್ಪ ಅಲ್ಲ. ಹಾ, ಅದು ಬಾಡ್ತಾ ಇರುವಾಗ ಸ್ವಲ್ಪ ನೀರು ಹಾಕಿದ್ದಷ್ಟೇ. ಹಾ, ನಿನಗೆ ಸಮದಂಡಿಯಾಗಿ ಏನಾದ್ರೂ ಆಗ್ತಿದ್ರೆ ಆಗ್ಲಿ, ಹಾ, ಏನು ಇಲ್ಲದವನನ್ನು ನೀನು ಕೊಂದೆ ಅಂತ ಬೇಡ ಹಾ. ಅಂತ ನಾನು ಹೊಗಳಿದ್ದು. ಹಾ, ಅಂದ್ರೆ ಕರ್ಣನನ್ನು ದೊಡ್ಡವ ಅನ್ನುವುದರ ಮೂಲಕ ನನ್ನ ಗೆಲುವಿಗೆ ಇನ್ನಷ್ಟು ವಿಶೇಷತೆಯನ್ನು ಕಲ್ಪಿಸಿಕೊಡುವಲ್ಲಿ ನಿನ್ನ ಪ್ರಯತ್ನ. ನನ್ನ ಪ್ರಯತ್ನ. ಮತ್ತೆ ಇದ್ದದ್ದನ್ನು ನಾವು ಹೇಳಬೇಕೋ ಬೇಡೋ ಹಾ, ಅಲ್ವಾ? ಹಾ, ಮೊದಲೊಬ್ಬ ಹಾ, ಬಹಳ ಹಾಸ್ಯಯುಕ್ತವಾಗಿ ಭಾಷಣ ಮಾಡ್ತಾ ಇರುವಾಗ, ವಿಷಯಗಳನ್ನು ಹೇಳ್ತಿರುವಾಗ, ಹಾ, ಮತ್ತೊಬ್ಬ ಎಲ್ಲರೂ ನಗುತ್ತಾ ಇದ್ರಂತೆ, ಒಬ್ಬ ನಗಲಿಲ್ಲ. ಹಾ, ಯಾಕೆ ನೀನು ನಗಲಿಲ್ಲ ಅಂತ ಅವನಲ್ಲಿ ಕೇಳಿದ್ರೆ, ನನಗೂ ಅವನಿಗೂ ಆಗುವುದಿಲ್ಲ, ಹಾ, ನಾನು ಮನೆಗೆ ಹೋಗಿ ನಗ್ತೇನೆ ಅಂತ ಹೇಳಿದ. ಹ್ಮ್, ಅಂತ ಸ್ವಭಾವ ಉಂಟು. ಮೆಚ್ಚಿಕೊಳ್ಬೇಕು ನಾನು, ಹ್ಮ್, ಎಲ್ಲೇ ಆಗಿ. ನಿನಗದು ಹೌದು ಅಂತ ಅನ್ನಿಸಬಹುದು ಅಂತ ನನಗೆ ಅನ್ನಿಸ್ತದೆ. ಕೃಷ್ಣ, ಹ್ಮ್ ಕರ್ಣನ ಯೋಗ್ಯತೆ ಹಿರಿದಾದದ್ದಲ್ವೇ ಅಲ್ಲ, ಹೀಗೆ ನಿರ್ಣಯವೂ ನನ್ನದಲ್ಲ. ಸಮದಂಡಿ ಅನ್ನುವಷ್ಟು ಅವನಲ್ಲಿ ಯೋಗ್ಯತೆ ಇಲ್ಲ, ಇಷ್ಟು ಮಾತ್ರ ನನ್ನ ನಿರ್ಣಯ ಇದ್ದದ್ದು.
ಈಗ ನೀನು ನನ್ನನ್ನು ಹೊಗಳದೇ ಇರುವುದಕ್ಕೂ ಅವನನ್ನು ಹೊಗಳುವುದಕ್ಕೂ ನಿನ್ನನ್ನು ಯಾವತ್ತು ಹೊಗಳ್ತಾ ಇರುವುದು ಈಗೊಂದು ಕಾರಣ ಉಂಟು ಅಂತ ಅರ್ಥವಾದ ಮೇಲೆ ಯಾವುದು ನನ್ನ ನೋವಿಗೆ ಚಿಂತೆಗೆ ಕಾರಣವಾಯಿತು ಅದನ್ನೇ ನೀನು ನಿರಸನಗೊಳಿಸಿದ ಮೇಲೆ ಮತ್ತೊಮ್ಮೆ ಕಾದುವ ಮನಸ್ಸು ಉದಿಸ್ತಾ ಉಂಟು ನನ್ನಲ್ಲಿ. ಆದರೆ ನಾನು ಕಡಿಮೆ ಅಂತ ನೀನು ತಿಳಿಯುವಲ್ಲ. ನೀನು ಕಡಿಮೆ ಆಗ್ಲಿಕ್ಕೆ ಉಂಟ, ಯಾವತ್ತು ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಮತ್ತೆ ಹೆಂಗಿ ಭರದಿ ಅತ್ತರಡಿ ಹೂವಿನ ಕತ್ತರಿಸನೆ ಬಲಿಕರುವಾದ ಅರ್ಜುನ, ಕೃಷ್ಣ, ನೀನು ವೀರಭಾರ್ಥನೆ ಆಗಬೇಕಿನ್ನು. ಇದು ನಿನ್ನ ಚಿತ್ತದಲ್ಲಿರುವಂತಹ ಈ ದುಮ್ಮಾನವನ್ನು ಬಿಟ್ಟು ಬಿಡು. ಸರಿ, ಅದು ಕ್ಷಣಿಕ ಅಂತ ತಿಳಿದುಕೋ. ಸರಿ. ಇನ್ನು ನೀನು ಏನು ಎಂಬುದನ್ನು ತೋರಿಸಿಕೊಡುವುದಕ್ಕೆ ಪ್ರಸಕ್ತವಾದಂತಹ ಕಾಲ ಇದು. ಸರಿ. ಸೂರ್ಯ ಮುಳುಗುವುದಕ್ಕಿಂತ ಮೊದಲು ಆ ಕರ್ಣನ್ನು ಕತ್ತರಿಸಬೇಕಾದ್ದು ನಿನ್ನ ಕರ್ತವ್ಯ. ನೀನು ಪ್ರತಿಜ್ಞಾಬದ್ಧನಾಗಿದ್ದಿ. ಹೊತ್ತು ಮಾಡಬೇಡ. ಧನುಸ್ಸನ್ನು ಮೇಲಕ್ಕೆ ಎತ್ತು, ಸಿಂಜಿನಿಯಿಂದ ಬಾಣವನ್ನು ಜೋಡಿಸು. ಕರ್ಣನ ಕುತ್ತಿಗೆಗೆ ಗುರಿಯಾಗಿಟ್ಟುಕೊಂಡು ಆತನನ್ನು ಕೊಲ್ಲು. ಒಳ್ಳೆಯದು ಕೃಷ್ಣ, ಸನ್ನದ್ಧನಾಗಿದ್ದೇನೆ. ಅಪರಿಮಿತವಾದಂತಹ ಶಕ್ತಿಯಿಂದ ನಡೆಯುತ್ತಾ ಇದ್ದಂತೆ ಒಮ್ಮಿಂದೊಮ್ಮೆಗೆ ಭೂಮಿ, ಅಂತರಿಕ್ಷ, ಆಕಾಶ ಮುಚ್ಚೇ ಹೋಯಿತು ಬಾಣಗಳಿಂದ. ಪರಿಣಾಮವಾಗಿ ಆ ವಿಶೇಷವಾದಂತಹ ದೀದಿತಿಯಿಂದ ಬೆಳಗುತ್ತಿದ್ದ ಆಕಾಶ ಕಂದಿ ಹೋಯಿತು. ಈ ಸ್ಥಿತಿಯಲ್ಲಿ ಈ ಯುದ್ಧ ಕ್ಷೇತ್ರವನ್ನು ಹೀಗೆ ಇರಿಸಿ ಮುಂದುವರಿಯುವ ಹಾಗಿಲ್ಲ. ಕತ್ತಲಾಗುವ ಮೊದಲು ಏನಾದರೂ ನಿರ್ಧಾರ ಆಗಲೇಬೇಕು. ಈ ನಿರ್ಧಾರಕ್ಕೆ ಬಂದ ನಾನು ಉತ್ತಮವಾದ ಕಡೆಯೊಂದನ್ನು ಬತ್ತಳಿಕೆಯಿಂದ ಹೊರಗೆ ತೆಗಿತೇನಂತೆ. ಓ ಹೋ ಹೋ ಹೋ, ಇದೇನು ಭುಜಗಾಸ್ತ್ರ. ನನ್ನ ಬತ್ತಳಿಕೆ ಇದೆ ಎಂಬುದು ನನಗೆ ಗೊತ್ತಿದ್ದರೂ ಕೂಡ ಹೊರಗೆ ತೆಗೆದಾಗಲೇ ನನಗೆ ಗೊತ್ತಾದದ್ದು ಇದಿಷ್ಟು ಪ್ರಖರವಾಗಿದೆ ಅಂತ. ಕೈಗೆ ಬಂದದ್ದು ಸರ್ಪಾಸ್ತ್ರ. ಆ ಸರ್ಪಾಸ್ತ್ರವನ್ನು ಎತ್ತಿಕೊಂಡ ಕ್ಷಣವೇ ಅದು ಬಾಯಿಯಿಂದ ಉಗುಳುತ್ತಾ ಇರುವ ವಿಷದ ಹೊಗೆ ಅದು ಕರ್ಬಗೆಯಾಗಿ ಎಲ್ಲೆಲ್ಲಿಯೂ ಪಸರಿಸ್ತಾ ಇದೆ. ಪರಿಣಾಮವಾಗಿ ಆಕಾಶದಲ್ಲಿ ಹಾರಾಡುತ್ತಿರುವ ಪಕ್ಷಿಗಳು ಗರಿ ಮುದುಡಿ ಬಿದ್ದು ಸತ್ತು ವಿಲವಿಲನೆ. ಆಹಾ, ಜೊತೆಗೆ ವಿರೋಧ ಪಾಳಯದಲ್ಲಿರುವಂತಹ ಪ್ರಾಣಿಗಳು, ಅಶ್ವಗಳಾಗಲಿ ಆನೆಗಳಾಗಲಿ ಒಂದಿಷ್ಟು ಕೂಡ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಬಿದ್ದು ಸಾಯುತ್ತಾ ಇರುವುದನ್ನು ಕಂಡ್ರೆ ನಾನೆತ್ತಿದ ಬಾಣವೇ ಅತ್ಯದ್ಭುತವಾದ್ದು. ಅದು ಪ್ರಕಾಶಿಸುವ ಕ್ರಮವನ್ನು ಕಂಡ್ರೆ
ಮುಗಿಲೊಳಗಿಂದ ಹೊರಟು ಬರುವಂತಹ ಸೂರ್ಯನೋಪಾದಿಯಲ್ಲಿ ಪ್ರಖರ ಕಿರಣಗಳಿಂದ ಹೊರಚೊಲ್ಲುತ್ತಾ ಇರುವ ಆ ಪರಿಸ್ಥಿತಿ ಇವತ್ತು ವಿರೋಧಿ ಪಾಳಯಕ್ಕೆ ಕಣ್ತೆರೆದು ನೋಡುವುದಕ್ಕೂ ಸಾಧ್ಯವಿಲ್ಲದಂತೆ ಪ್ರಖರವಾಗಿದೆ. ಅಂತ ಬಾಣವನ್ನು ಕೈಗೆತ್ತಿಕೊಂಡಿದ್ದೇನೆ. ಇದು ಕೈಗೆ ಬಂದ ಕ್ಷಣವೇ ವಿರೋಧಿ ಪಾಳಯದಲ್ಲಿರುವಂತಹ ಯಾವತ್ತೂ ಸೈನಿಕರು ಇದರ ಹೊಗೆಯನ್ನು ಸಹಿಸಲಾರದೆ ಅಲ್ಲಿ ಇಲ್ಲಿ ಬಿದ್ದು ಚಡಪಡಿಸ್ತಾ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದಾರೆ. ಸದಾ ಕಾಲ ಕಪ್ಪಿಟ್ಟಿರುವ ಕೃಷ್ಣ ಇದನ್ನು ಕಂಡ ಎಂಬಂತೆ ಬಿಳಿಚಿ ಹೋಗಿದ್ದಾನೆ ಭೀತನಾಗಿ. ಸದಾ ಬಿಳಿದಾಗಿರುವಂತಹ ಅರ್ಜುನ ಈ ಸರ್ಪಾಸ್ತ್ರವನ್ನು ನೋಡಿ ಕಪ್ಪಿಟ್ಟಿದ್ದಾನೆ, ಭೀತನಾಗಿದ್ದಾನೆ. ಇದಲ್ಲವೇ ಕರ್ಣನ ಪರಾಕ್ರಮಕ್ಕೆ ಪೂರಕವಾಗಿ ಬಂದಂತಹ ಬಾಣ. ಈ ಬಾಣವನ್ನು ಆಡಂಬರದಿಂದ ಜೋಡಿಸ್ತಾನೆ. ಈ ಬಾಣವನ್ನು ಜೋಡಿಸುವಲ್ಲಿ ನಾನು ಎಳ್ಳಷ್ಟು ಅವಿವೇಕದಿಂದ ವರ್ತಿಸಕೂಡದು. ಈ ಬಾಣವನ್ನು ಅರ್ಜುನನ ಶಿರಸ್ಸಿಗೋ ತಲೆ ಕುತ್ತಿಗೆಗೋ ಮೈಗೋ ಹೊಡೆಯುವಲ್ಲಿ ನಾನು ಬಹಳಷ್ಟು ಆಲೋಚಿಸಿ ಅವನ ಕುತ್ತಿಗೆಯನ್ನೇ ಹರಿಸುವ ದೃಷ್ಟಿಕೋನದಿಂದ ಅವನ ಗಡಕ್ಕೆ ಗುರಿಯನ್ನಿಟ್ಟಿದ್ದೇನೆ. ಹಾಗೆಂತ ಗುರಿಯನ್ನಿಟ್ಟಾಕ್ಷಣ ಬಿಡುವುದೇ ಕೂಡುದು. ಇಂತಹ ಒಂದು ಪ್ರಬಲವಾದಂತಹ ಶಸ್ತ್ರವನ್ನು ವಿರೋಧಿಗೆ ಹೊಡೆಯುವಾಗ ನನಗಾಗುತ್ತಿರುವ ಆನಂದ ಅತ್ಯಾನಂದ. ಈ ಆನಂದವನ್ನು ನಾನೊಬ್ಬನೇ ಅನುಭವಿಸುವುದಲ್ಲ, ನನ್ನ ಸಾರಥಿಯಾದಂತಹ ಮಾದ್ರಾದೀಶ್ವರ ಯುದ್ಧ ಕ್ಷೇತ್ರದ ಅನೇಕ ವಿಚಾರಗಳನ್ನು ತಿಳಿದುಕೊಂಡವ, ಆತನಲ್ಲಿಯೂ ಹೇಳಿ ಅವನಲ್ಲಿಯೂ ನನಗಾದಂತಹ ಆನಂದವನ್ನು ಹಂಚಿಕೊಂಡು ಆ ಮೂಲಕವಾಗಿ ಆಮೇಲೆ ಈ ಬಾಣವನ್ನು ತೊಡಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಮಾದ್ರಾದೀಶ್ವರನನ್ನು ಕರೆದು ಒಂದೆರಡು ಸಂತೋಷದ ಅಗ್ಗಳಿಕೆಯ ಮಾತನ್ನಾಡ್ತೇನೆ. ಓ ಹೋ ಹೋ ಮಾದ್ರಾದೀಶ್ವರ, ಸೇನಾಪತಿ, ಓ ಸೇನಾ, ಓಂ ಸಾರಥಿ, ಮಹಾರಥಿ, ಅತ್ಯಾನಂದದಿಂದ ನಿನ್ನನ್ನು ಕರೆದು ಒಂದು ಮಾತನ್ನು ಹೇಳೋದಕ್ಕಿದೆ ಈ ಸಂದರ್ಭದಲ್ಲಿ. ಸಾರಥಿ, ಹ, ಏನಿದು ಈ ಬಾಣ? ಏನು ಸಾರಥಿ ಸರಳು, ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಏನು ಸಾರಥಿ ಸರಳು, ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಧೈರ್ಯವಿದೆ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಏನು ಕೊಡಬಹುದಲ್ವೇ? ಏನೋ ಗೊತ್ತಿಲ್ಲ. ಅದರುಂಟೆ ನಿನಗಿದು ಸಾಮ್ರಾಜ್ಯವೇ ಪೇಳೆನಲು ರವಿ ಸೂನುವಿನ ಮೊಗ ನೋಡಿ ಮಾದ್ರಾದೀಶನೆಂದ ಸಾರಥಿ ಮಾದ್ರಾದೀಶ್ವರ, ವಸುಶೇಣ, ನನ್ನ ಕೈಯಲ್ಲಿರುವಂತಹ ಈ ಬಾಣವನ್ನು ಕಂಡೆಯ? ಹ, ಈ ಸರಳು ಅತ್ಯಮೋಘ ಅಂತ ನಿನಗೂ ಮನವರಿಕೆ ಆಗಿರಬಹುದು. ಅದು ನೋಡಿ ನನಗೆ ಶಬ್ದ ಹೊರಡುವುದಿಲ್ಲ. ಏನು ಸರಳು? ಏನು ಎಂತದ್ದಿದು? ಆಶ್ಚರ್ಯದಿಂದ ಕೇಳ್ತಾ ಇರೋದು ನಾನು. ಹೀನೈಸುವಾಗ್ಲೂ ಹೇಳ್ತಾರೆ, ಹಾ. ಎಂತದ್ದಿದು? ಇದು ಎಂಥದ್ದಲ್ಲ. ಎಂತದ್ದಿದು? ಏನು ಏನೇನು ಏನೇನು ಅದೇ ಅದಾಗ್ಬೇಕಷ್ಟೆ. ಪಾಂಡವರ ಸೇನೆಯನ್ನು ಗೆಲ್ಲಬಹುದಾ? ಏನೋ ಇದು ಪ್ರಶ್ನೆ ಅಲ್ಲಪ್ಪ. ಹಾ. ಪಾಂಡವ
ಸೇನೆಯನ್ನು ಗೆಲ್ಲಲಾಗುವುದೇ. ಒಳ್ಳೆ ಕೆಲಸ ಮಾಡಿ ಅವನ ಮಟ್ಟಿಗೆ ಸಂತೋಷ ಪಟ್ಟವ ಹೇಳಿದ್ದಾನಂತೆ. ಹಾ. ನನ್ನದು ಹೇಗಾಗಿದೆ ಅಂತ ವಿಮರ್ಶೆಗಳಿದ್ದಲ್ಲ ಅವ. ಹೌದು. ಒಳ್ಳೇದಾಗಿದೆ ಅಂತ ಹೇಳ್ಬೇಕು ಅಂತ. ಹೌದಪ್ಪ, ಕೆಲವರಿದ್ದಾರೆ ಹೇಗೆ ನನ್ನದು ನಿಮ್ಮದು ಒಳ್ಳೇದಾಗಿದೆ ಹೌದೌದು. ಅಂತ ಕೇಳುವವರು ಅದು ಇದ್ದಾರೆ. ಕೇಳಿದ ಕೂಡಲೇ ಹೇಳದೆ ಗತ್ಯಂತರ ಇಲ್ಲ. ಹೌದು, ಆಗ ಇರ್ಲಿ. ಆಗ ಹೇಳಿದ್ರೆ ಮುಖ ಕೊಡದಾಗ ಆಗ್ತದೆ. ಈಗ ಹಾಗಲ್ಲ ಹಾ. ಮಾತರಾದೀಶ್ವರ. ಏನು ಸಾರಥಿ ಅಂತಲ್ಲ, ಏನು ಬಾಣ ಅಂತ. ಏನು ಬಾಣ? ಸಾರಥಿ ಏನು? ಪಾಂಡವ ಸೇನೆಯನ್ನು ಗೆಲ್ಲಲಾಗುವುದೇ. ಆಯ್ತು. ಜೊತೆಗೆ ಪಾರ್ಥನ ಮಾನಿನಿಗೆ ಇದರ ಪರಿಣಾಮ ಏನಾದೀತು? ವೈರವ್ಯ ದೀಕ್ಷೆ ಬಂದಿತ್ತಾ ಬರಲಿಕ್ಕಿಲ್ಲ? ಅದು ಸ್ವಲ್ಪ ಬಂದೀತೋ ಬರಬಹುದೋ ಏನು ಅಂದ್ರೆ ಎರಡು ಜನ ಇದ್ದಾರೆ. ಹೌದೌದು ಪಾರ್ಥನ ಮಾನಿನಿ ಸ್ವಂತದವಳು, ಹೌದು. ಅರ್ಜುನ ಸತ್ರ ವಿಧವೆ ಆಗುವುದೌದು. ಈ 5 ಜನರ ಹೆಂಡತಿ. ಈ ಬಾಣ ಹೋದ್ರೆ ಹೌದು ಅದು ತಾಗಿದ್ರೆ ಹೌದು, ಅರ್ಜುನನ ತಲೆ ಬಿದ್ದರೆ ಬಿದ್ರೆ ಅರ್ಜುನನ ಸ್ವಂತ ಹೆಂಡತಿಗೆ ವೈಧವ್ಯ ಬರ್ತದೆ. ಎಲ್ಲ ಆಗ್ತದೆ, ಎಲ್ಲ ಆಗ್ತದೆ. ನನಗೆ ಸಂಶಯ ಏನು ಗೊತ್ತಾ? ಅದು 5 ಜನರ ಹೆಂಡತಿಗೆ ದ್ರೌಪದಿಗೆ ಬರ್ತದೋ ಇಲ್ವೋ? ನಿನ್ನ ಬರ್ಲಿಕ್ಕಿಲ್ಲ. ಉದ್ದೇಶ ಅದಲ್ಲ. ಹಾ. ಅರ್ಜುನ ಸಾಯ್ತಾನ. ಅರ್ಜುನ ಸಾಯ್ತಾನ? ಅದೀಗ. ಅದು ಯಾಕೆ ಇನ್ನು ಅರ್ಜುನನ ಪತ್ನಿ ಸುಭದ್ರ ವಿಧವೆ ಆದಾಳೋ ಅಂದ್ರೆ ಅರ್ಜುನ ಸತ್ತಾನೋ? ಸುಭದ್ರ ಅವಳ ಅಣ್ಣ ವಾಸುಭದ್ರ ಇಲ್ಲ, ಇನ್ನೊಬ್ಬ ಬಲಭದ್ರ. ಸುಭದ್ರ ಹಾ. ಅವಳ ಮಗನೇ ಸುಭದ್ರವಾಗಿ ಉಳಿಲಿಲ್ಲ. ಅಂತೂ ಇವಳ ಹಣೆಯಲ್ಲಿರುವಂತಹ ಕುಂಕುಮ ಭದ್ರವೋ? ಇದು ಸಂಶಯ ಅಲ್ಲ, ಭದ್ರ ಆಗ್ಲಿಕ್ಕಿಲ್ಲ. ಅರ್ಜುನ ಸತ್ತಾನ ಹೋಗ್ತದೆ ಅಂತಲೇ. ಯಾಕೆ ಗೊತ್ತುಂಟ? ಆನಲಮ್ಮುವರುಂಟೆ ಏನಯ್ಯ, ಈ ಬಾಣವನ್ನು ತಡ್ಕೊಳ್ಳೋರಿದ್ದಾರೆ. ಹಿಂದೆ ನಿಂತವ್ರು ಹೇಳ್ತಾರೆ ಈ ಸಲ ತೆಗೆದ ಅಂತ. ಇದಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹೋಗ್ಲಿದೆ. ಹೇಗೆ ನಿನಗೆ ಹೇಗೆ ಅನ್ನಿಸ್ತದೆ? ನಿನಗಿದು ಸಾನುರಾಗವಾಗಿ ಕಾಣ್ತದೋ? ಈ ಕಡೆಗೆ ಮಾತಾಡಿದುಂಟು. ಹೌದು. ಅದು ನೀನು ಮಾತಾಡಿದಲ್ಲ, ಮತ್ತೆ ಅದು ಜಟಾಧಾರಿ ನಿನ್ನ ಹತ್ರ ಮಾತಾಡಿಸಿ. ಅದೇನು? ಶಿವಾನುಗ್ರಹ ಹಾ. ಕೇಳುವಂತ ನನಗೆ ಖಂಡಿತ ಅಲ್ಲ. ಓಹೋ, ಅಯ್ಯ, ಏನು? ಒಮ್ಮೆ ನಿನ್ನ ಮುಖ, ಹಾ. ಒಮ್ಮೆ ಬಾಣ, ಒಮ್ಮೆ ಪಾಂಡವರು, ಹಾ. ಒಮ್ಮೆ ಪುನಃ ನಿನ್ನ ಮುಖ, ಹಾ. ನಿನ್ನ ಸರ್ಪ. ಹ್ಮ್. ನೋಡುವ ನೋಡುವ ನೋಡುವ. ಏನು ಏನು? ಎಲಭಾನುಜಾತ ಕೇಳಸ್ರದ ನೆಲೆಯನ್ನು ತಿಳಿಯದೆ ನೀವು ಹೂಡಿದೆ. ಎಲಭಾನುಜಾತ ಕೇಳಸ್ರದ ನೆಲೆಯನ್ನು ತಿಳಿಯದೆ ನೀವು ಹೂಡಿದೆ. ನಳಿನಾಕ್ಷ ತಗೊಳಗಿರೆ ನಿನ್ನ ಅದೆಂತನದು? ಏನು? ನಳಿನಾಕ್ಷ ತಗೊಳಗಿರೆ ನಿನ್ನ ಗೆಲುವರೆ ಬಿಡುವನೆ ನೈ. ಎಲಭಾನುಜಾತ ಕೇಳಸ್ರದ ನೆಲೆಯನ್ನು ತಿಳಿಯದೆ ನೀವು ಹೂಡಿದೆ. ಕರ್ಣ, ಏನು? ಛೇ, 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 ಛೇ. ಏನಾಯ್ತು? ಈ ಹೊತ್ತಿಗಾಗಿಯೇ ಕಾಯ್ತಾ ಇದ್ದ ಹಾಗೆ ಕೌರವ ತಲೆ ಹೊರಗೆ ಹಾಕಿ ಹಾ. ಇನ್ನೇನು ಪೂರ್ತಿ ನಗಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನಷ್ಟೆ. ಹೌದಾ? ಪೂರ್ತಿ ನೆಗೆ ಬರ್ಬೇಕಾದ್ರೆ ಕೆಲಸ ಆಗ್ಬೇಕಲ್ಲ. ಆಗ್ಬೇಕು. ಆರಂಭ ಆಗುವಾಗ ಒಂದು ನೆಗೆ ಬರ್ತದಲ್ಲ. ಓ, ನಸು ನಗೆ. ಪಾಂಡವ ಸೈನ್ಯದಲ್ಲಿ ಹಾಹಾಕಾರ, ಹಾ. ಇಲ್ಲಿ ಜಯಕಾರ. ಹಾ. ಮನುಷ್ಯರು ದೇವತೆಗಳಾಗಿದ್ದಾರೆ, ಹಾ. ಅಂದ್ರೆ ಬಿಡುಗಣ್ಣರಾಗಿದ್ದಾರೆ. ಹಾ. ಎಲ್ಲಿಯಾದ್ರೂ ತಪ್ಪಿ ಹೋಗ್ತದೋ ಅಂತ ಓಹೋ. ಈ ಒಳ್ಳೆ ಪ್ರದರ್ಶನವನ್ನು ನೋಡುವಾಗ ಕೆಲವರು ಮಾಡಿಕೊಂಡಿರುವುದು. ಹೌದಪ್ಪ, ತೆರೆದ ಬಾಯಿ ತೆರೆದೇ ಇಟ್ಟು ಎಲ್ಲ ಬಿಡ. ಮುಚ್ಚಿದ್ರೆ, ಕಣ್ಣು ಮುಚ್ಚಿದ್ರೆ ಹೋಯ್ತಲ್ಲ. ಹೌದು. ಮತ್ತೆ ಕೆಲವರು ಹತ್ತಿರ 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 ಬರುವುದು. ತನಗೆ ಬೇಕಾದ ಹಾಡುಗಾರನೋ ನಟನೋ ರಂಗದಲ್ಲಿ ಇದ್ರೆ ಮತ್ತೆ ಉಳಿದವರು ಓಡಿಸ್ಬೇಕಂತೆ. ಅವರು ವೇದಿಕೆಗೆ ಬಂದು ಬಿಡ್ತಾರೆ. ಮತ್ತೆ ಪುನಃ ಬರ್ತಾ ಇರ್ತಾರೆ. ಹೌದು. ಒಂದು ಜನವೇ ನಿಲ್ಲಿಸ್ಬೇಕು. ಹಾ. ಈಗ ನೀನು ಹೂಡಿದ ಬಾಣ, ಹಾ. ನಿನ್ನ ಕ್ರಮ, ಹಾ. ಈಗ ಏನಾದ್ರೂ ಹಂಚುದಿದ್ರೆ ಈಗ ಹಂಚಬೇಕು. ಅಂದ್ರೆ ಮತ್ತೆ ಒತ್ತು ಸಿಗ್ಲಿಕ್ಕಿಲ್ಲ, ಹಾ ಹಾ ಮತ್ತೆ ಹಾ. ಮುಗುದೇ ಹೋಗ್ತದೆ ವಿಷಯ. ಅಷ್ಟು ಸಂತೋಷ ಸಮಾರಂಭ
ಒಳ್ಳೆ ಬಾಣ. ಹಾ ಈಗ ನಿನ್ನ ಬಿಲ್ಲಿಗೂ ಕಾಲ ಪೃಷ್ಠ. ಹೌದು. ಇದು ಅವರಿಗೆ ಕಾಲವನ್ನು ತೋರಿಸತಕ್ಕ ಪೃಷ್ಠ ಆಯ್ತೀಗ. ಹಾ ಬಾಣ ಹೇಗೂ ಒಳ್ಳೆದೇ. ದಶವಿಧ ಪ್ರಯೋಗ, ಹೌದು. ನೀನು ಅದರಲ್ಲಿ ಸಮರ್ಥ. ಹಾ 12 ವಿಧದ ಬಾಣಗಳು, ಹೌದು. ನೀನು 13ನೇದ್ದು ಬಲ್ಲವ ಅಂತ ಈಗ ಗೊತ್ತಾಯ್ತು. ಹಾ ಇದು ಯಾವುದರಲ್ಲಿ ಬರುವುದಿಲ್ಲ ನೋಡಿ. ಹಾ ಅಸ್ತ್ರ, ಶಸ್ತ್ರ, ಮುಕ್ತ, ಅಮುಕ್ತ. ಮುಕ್ತ ಮುಕ್ತ. ಇದು ಮುಕ್ತ ಹೌದು, ಆದ್ರೆ ಆ ಜಾತಿಯ ವಸ್ತು ಅಲ್ಲ ಇದು. ಹಾ ಹಾ ಅದೀಗ ಖಡ್ಗವನ್ನು ಗದೆಯನ್ನು ಇಟ್ಟು ಬಿಡ್ಲಿಕ್ಕೆ ಆಗ್ತದೆ, ಹಾ ಸಾಮರ್ಥ್ಯ ಇರಬೇಕು. ಶ್ರೀರಾಮನಲ್ಲಿ ಇತ್ತಂತೆ, ಅರ್ಜುನಲ್ಲಿ ಕೆಲವು ಉಂಟಂತೆ ಅಂತದ್ದು ಗುಪ್ತವಾದ. ಹೌದು. ಏಸು ದಿನ ಗುಪಿತವಾಸವಾದುದೋ ಕಟಾಸುರದ ಸರಳು. ಹೌದು. ಬಾಲೇ ವಿಷಯ ನೀನು ಇಡೀರುವುದ ಬಾಣಕ್ಕಿಂತ ನೀ ಕೇಳಿದ್ದು. ಹಾ ದೇವರು ದೊಡ್ಡವ. ಕೌರವನಿಗೆ ಅದೃಷ್ಟ ಇಲ್ಲ ಅಂತ ಹೇಳಿದ್ರಲ್ಲ. ಯಾಕಯ್ಯ? ಭೀಷ್ಮರಿದ್ದು ಪ್ರಯೋಜನ ಇಲ್ಲ, ದ್ರೋಣ ಇದ್ದು ಪ್ರಯೋಜನ ಇಲ್ಲ, ಹಾ ನಿನ್ನೆ ಸಂಜೆಗಾಗುವಾಗ ಕರ್ಣ ಇದ್ದು ಪ್ರಯೋಜನ ಇಲ್ಲ. ಹಾ ಆ ಸೋಲು ಬರುವುದು ಯಾಕೆ ಗೊತ್ತುಂಟದೆ? ಯಾಕೆ? ಸೋಲು ಬಂದು 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 ಹಾ ಗೆಲುವು ಬರ್ಲಿಕ್ಕೆ. ಪಕ್ಕನ ಮೇಲೆ ಹೋಗ್ಲಿಕ್ಕೆ ಹೌದಪ್ಪ. ಎಲ್ಲ ಆಯ್ತು. ಈಗ ಗೆಲುವು ಬರ್ತದೆ. ಈಗ ಖಂಡಿತ ವಿಷಯ ಎಲ್ಲ ಸಮ. ಹಾ ಆದರೆ ಹಾ ಹಾ ಅದೆಂತದ್ದು? ಆದರೆ ಈಗ ಶಿವಪೂಜೆಯ ದಿವಸ ಹಾ ತುಳಸಿ ರಾಶಿ ಉಂಟು ಮನೆಯಲ್ಲಿ, ಹಾ. ಪ್ರಯೋಜನ ಉಂಟು. ತುಳಸಿ ಬೇಕು. ಹಾಗೆ ಒಂದು ವಸ್ತುವಿನಲ್ಲಿ ಹಾ ವಸ್ತುವಿನ ಗುಣ ಅಂತ ಒಂದು ಉಂಟು. ಹಾ ನಮ್ಮ ಅಪೇಕ್ಷಿತವಾದಂತಹ ಒಂದು ಉದ್ದೇಶ ಅಂತ ಉಂಟು. ಇದೆರಡನ್ನು ಸಮ ಮಾಡಲಿಕ್ಕೆ ಒಂದು ಪ್ರಯೋಗ ಬೇಕು. ಹಾ ಯಾವುದು ಯಾವುದಕ್ಕೆ ಯಾವಾಗ ಹೇಗೆ ಬಳಸಲ್ಪಡಬೇಕು. ಹಾ 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 ಈಗ ಎಣ್ಣೆ ಪಾಯಸ ಎಲ್ಲ ಒಳ್ಳೆ ದ್ರವ್ಯವೇ, ಹಾ ಸ್ನಾನಕ್ಕಾಗ್ತದೆ, ಸ್ನಾನಕ್ಕೆ ನೀರೇ ಆಗ್ಬೇಕಾಗ್ತದೆ. ಅದು ಹಾಗಾಗಿ ಯಾವುದನ್ನು ಯಾವ ಹೊತ್ತಿನಲ್ಲಿ, ಹಾ. ಹಾಗಾಗಿ ಕಾವ್ಯದಲ್ಲಾಗಲಿ, ಯುದ್ಧದಲ್ಲಾಗಲಿ, ಸರಸದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ಹಾ ಪ್ರಮಾಣ ಜ್ಞಾನ, ಹಾ ಔಚಿತ್ಯ ಜ್ಞಾನ ಮತ್ತು ವಸ್ತು ಜ್ಞಾನ ಅಂತ 3 ಬೇಕು. ಮದ್ದು ತಂದು ಕೊಡ್ತಾನೆ. ಹಾ ಇದು ಕುಡಿದ್ರೆ ಹಾ ನಿನ್ನ ಜ್ವರಗುಣ ಆಗ್ತದೆ ಅಂದ್ರೆ ಅರ್ಥ ಏನು? ಒಂದೇ ದಿವಸ ಕುಡಿದ್ರೆ ಹಾ ಜ್ವರ ಮಾತ್ರ ಅಲ್ಲ, ಇದ ಸ್ವರವೂ ಹೋಗ್ತದೆ. ಹೌದಾ? ಹೌದು. ಸ್ವಲ್ಪ ಸ್ವಲ್ಪ ಕುಡಿಬೇಕು. ಸ್ವಲ್ಪ ಸ್ವಲ್ಪ ಅಂದ್ರೆ ಬರೇ ಸ್ವಲ್ಪ ಕುಡಿಯುವುದಾ? ಔಚಿತ್ಯಪೂರ್ಣವಾದ ಪ್ರಮಾಣ ಬೇಕು. ಹಾ, ಪ್ರಮಾಣ ಜ್ಞಾನ ಹೌದು. ಒಂದು. ಇನ್ನೊಂದು, ಯುದ್ಧದಲ್ಲಿ 4 ವಿಷಯ ಗೊತ್ತಿರಬೇಕು. ಹಾ ಸ್ವಪಕ್ಷ ಪ್ರಾಬಲ್ಯ, ಹಾ ಹಾ ಸ್ವಪಕ್ಷ ದೌರ್ಬಲ್ಯ, ಹೌದು. ಪರಪಕ್ಷ ಪ್ರಾಬಲ್ಯ, ಹೌದು. ಪರಪಕ್ಷ ದೌರ್ಬಲ್ಯ. ಈ 4ರಲ್ಲಿ ಯಾವುದು ಮುಖ್ಯ ಅಂತ ಕೇಳಿದ್ರೆ ಹಾ. ಸಂದರ್ಭದ ಮೇಲೆ ಉಂಟು. ಕೆಲವು ಸಲ ಪಕ್ಷದ ಪ್ರಾಬಲ್ಯವೇ ನಮಗೆ ದೌರ್ಬಲ್ಯ ಆಗ್ತದೆ. ಹೌದು. ಕೆಲವು ಸಲ ನಮ್ಮ ದೌರ್ಬಲ್ಯವೇ ಹಾ ಅವರ ಕೈಯಲ್ಲಿ ಸಿಕ್ಕಿಬಿಟ್ರೆ. ಹೌದು. ಬಾಣ ಹಿಡಿದು ಹೊಡೆಯುವಾಗ ಹಾ ಕವಚದಲ್ಲಿ ಒಂದು ರಂಧ್ರ ಕಂಡ್ರೆ ಹಾ ಇವ ಎಷ್ಟು ಯೋಧನಾದ್ರೂ ಅವ ಅಲ್ಲಿಗೆ ಹೊಡಿತಾನೆ. ಹೌದು. ಹಾಗೆ ವಿಷಯ ಈಗ ಹಾ ಈಗ ಏನಾಗಿದೆ? ಇದೆಲ್ಲ ಅದನ್ನೆಲ್ಲ ಬೇರೆ ಬೇರೆ ಇಡುವ. ಈಗ ಯಾಕೆ ಒಟ್ಟು ಏನಾಗಬೇಕು? ಅಸ್ತ್ರವನ್ನು ನೀನು ತಿಳಿದಿದ್ದಿ, ನೆಲೆ ಅರಿಯದೆ ಹೂಡಿದೆ. ಯಾವ ನೆಲೆ? ಅಲ್ಲಿ ಯಾರು? ಯಾರು? ಈಗ ಪಾಂಡವರಲ್ಲಿ ಏನಾಗಿದೆ? ಹಾ ಧರ್ಮರಾಜ ಕಂಗಾಲಾಗಿದ್ದಾನೆ. ಹೌದು. ಭೀಮ ನಕುಲ ಸಹದೇವ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹಾ ಅರ್ಜುನ ಸ್ತಂಭೀಭೂತನಾಗಿದ್ದಾನೆ. ಕೃಷ್ಣ ಏನು ಮಾಡ್ತಾನೆ? ಏನು ಮಾಡ್ತಾನೆ? ನೆಗಾಡ್ತಾ ಇದ್ದಾನೆ. ಹೌದು. ಒಂದು ನೆಗಾಡುವುದು ಅವನಿಗೆ ಸ್ವಭಾವ. ಹೌದಪ್ಪ. ಕೆಲವರಿಗೆ 2 ಸ್ವಭಾವ. ಏನು? ಒಂದು ಎಂಥದ್ದು ಹೇಳಿದ್ರು ಒಳ್ಳೇದಾಯ್ತು ಅಂತ ಹೇಳಿದ್ರು. ಹೌದು. ನಿಮ್ಮ ಸಂಬಂಧಿಗೂ ಸತ್ರು ಅಂತ ಹೇಳಿದ್ರು, ಹಾ ಒಳ್ಳೇದಾಯ್ತು ಒಳ್ಳೇದಾಯ್ತು. ಅಭ್ಯಾಸ ಬಲ. ಒಳ್ಳೇದಾದ್ದು ಸತ್ತದ್ದಲ್ಲ, ನೀವು ಹೇಳಿದ್ದು ಒಳ್ಳೇದಾಯ್ತು ಅಂತ ಹೇಳುದು. ಹೌದು ಹೌದು. ಇನ್ನೊಂದು ನೆಗೆ. ಆದ್ರೆ ಕೃಷ್ಣನಿಗೆ ಎಷ್ಟು ತರದ ನೆಗೆ ಗೊತ್ತುಂಟು ಅಂತ ನಮಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಅಂತೆ. ಸರಿ. ಅನಂತಲೀಲಾ ಸಮರ್ಥ ಅವ. ನಳಿನಾಕ್ಷನಾದ ಅವ ತನ್ನ ಕಣ್ಣನ್ನು 1000 ಬಗೆಯಲ್ಲಿ ಚಾಚಿಕೊಂಡವ. ಹಾ ಅವನ ರಥದಲ್ಲಿರೆ ಪಾರ್ಥನು ಅಥವಾ ಕೃಷ್ಣನು ನಿನ್ನನ್ನು ಗೆಲ್ಲಿಕ್ಕೆ ಬಿಟ್ಟಾನು. ಅವ ಬಿಡುವುದಿಲ್ಲ ಅಂತ ನಾವೇನು ಮಾಡುದು ಮಾತ್ರಾದೀಶ್ವರ? ಅದಕ್ಕೆ ಹೇಳಿದ್ದು ದೇವರು ದೊಡ್ಡವ. ಹಾ ನಿನಗೆ ದೇವರು ಪ್ರೇರಣೆ ಕೊಟ್ಟೇ ನೀನು ಮಾತಾಡಿದ್ದು. ಹಾ ಈ ನಡುವೆ ನನ್ನ ಹತ್ರ ಮಾತಾಡದೆ ನೀನು ಬಿಡ್ತಿದ್ದಿ, ಹಾ ಕೆಡ್ತಿದ್ದಿ. ಈಗ ಬಿಟ್ರೆ ಏನಾಗ್ತದೆ? ಈಗ ಸಮ ಎಲ್ಲಿಗೆ ಹಿಡಿದಿದ್ದಿ ಬಾಣವನ್ನು? ಕೊರಳಿಗೆ. ಆಗಲಿಲ್ಲ. ಆಗಲಿಲ್ಲ. ಹಾ ಕೊರಳಿಗೆ ಹಿಡಿದಾರೆ ಮತ್ತು ಟಕ್ಕೆ ತಾಗುವುದು.
ಅತ್ಯುತ್ಸಾಹದಿಂದಲೋ ರೂಢಿಯಿಂದಲೋ ಪರಂಪರೆಯಿಂದಲೋ ಹಾ. ಕುತ್ತಿಗೆ ಕತ್ತರಿಸ್ತೇನೆ ಅಂತ ಕುತ್ತಿಗೆ ಹಿಡಿದಿದ್ದೆ. ಹಾ. ಹಾ? ಹಾಗಲ್ಲ ಅದು. ಮತ್ತೆ ಈಗ ಚೂರಿಕಾದಿ ಪ್ರಯೋಗಗಳನ್ನು ಮಾಡುವಾಗ ಹಾ. ತಲೆಗೆ ಹೊಡಿಬೇಕು ಅಂತಿದ್ರೆ ಹೇಗೆ ಹಿಡಿಯುವುದು? ಹೊಟ್ಟೆಗೆ ಹೊಡಿತಾರೆ ಅಂತ ಮಾಡಿ ತಲೆಗೂ ಕುತ್ತು. ಓಹೋ ಎಡಗೈಯಲ್ಲಿ ಈಗ ತೋರಿಸುವಾಗ ಈಚೆ ನೋಡಿಕೊಳ್ಳಿ ಹಾಗೆಲ್ಲ ಪ್ರಯೋಗಗಳುಂಟು. ವಂಚಿಕ ಎನ್ನುವುದು ಪ್ರಯೋಗದಲ್ಲಿ ಇದ್ದದ್ದೇ, ಅದು ವಂಚನೆ ಅಲ್ಲ, ವಂಚಿಕ ಅಂತಲೇ ಅದಕ್ಕೆ ಹೆಸರು. ಕೊರಳಿಗೆ ಹಿಡಿದಿದ್ದೆ ಹೌದಾ? ಸ್ವಲ್ಪ ಸ್ವಲ್ಪ ಮೇಲೆ ಉಂಟು ಅಲ್ಲ, ಅದು ಲೆಕ್ಕ ಹಾಕಿ ನೀನು ಹಿಡಿದಿರ್ಬೋದು, ಸಾಮಾನ್ಯ ಕೊರಳಿಗೆ ತಾಗುವ ಹಾಗೆ. ಈಗ ಈ ಬಾಣ ಇದಕ್ಕೆ ಪ್ರತ್ಯಸ್ತ್ರ ಇಲ್ಲ, ಇಲ್ಲದ್ರೆ ಸರ್ಪಾಸ್ತ್ರಕ್ಕೆ ಗರುಡಾಸ್ತ್ರ ಇಲ್ವಾ? ಅದೊಂದು ವಿಷಯ ಅಲ್ಲ. ಇದು ಹಾಗಲ್ಲ, ಇದು ಶಕ್ತಿ ಪ್ರಯೋಗ. ಇದು ಏನೋ ನಿನಗೆ ಗುರುದತ್ತವಾಗಿ ಸಿಕ್ಕಿದ ಅದ್ಭುತವಾದಂತಹ ಒಂದು ಏಕಘಾತಿನಿ ಶರ, ಒಬ್ಬನನ್ನು ಕೊಂದೇ ತೀರ್ತದೆ. ಇದಕ್ಕಿರುವ ಒಂದೇ ಒಂದು ಉಪಾಯ ಏನು ಗೊತ್ತಾ? ತಪ್ಪಿಸುವುದು. ಅಂದ್ರೆ ಈ ತಪ್ಪಿಸುವುದು ಎಂಬುದು ಯಾವುದಕ್ಕೂ ಉಂಟಲ್ಲ. ಅಲ್ಲ, ಹೇಗೆ ತಪ್ಪಿಸುವುದು? ಮೈ ಮೇಲೆ ಬರುವುದನ್ನು ಕತ್ತರಿಸಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ತಪ್ಪಿಸ್ಬೇಕಷ್ಟೇ. ತಪ್ಪಿಸಬೇಕಾದ್ರೆ ಅರ್ಜುನಿಂದ ಆಗುದಿಲ್ಲ. ಅರ್ಜುನ ಈಗ ಒಂದು ಬೊಂಬೆ ಆಗಿದ್ದಾನೆ, ಕೃಷ್ಣ ಮನಸ್ಸು ಮಾಡಿದ್ರೆ ಹೇಗೆ ತಪ್ಪಿಸ್ತಾನೆ? ಕೊರಳಿಗೆ ಹಿಡಿದಿದೆಯಲ್ಲ, ಅದನ್ನು ಕಿರೀಟಕ್ಕೆ ತಾಗುವ ಹಾಗೆ ಕೃಷ್ಣನಿಗೆ ನನಗೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಈ ವಿಷಯ ಗೊತ್ತಿದ್ದ ಎಲ್ಲರಿಗೂ ಆಗುದಿಲ್ಲ ಅದು. ಸಾರಥಿಗಳಿಗೆ ಎಲ್ರಿಗೂ ಅಲ್ಲ. ಸಾರಥ್ಯದಲ್ಲಿ ವಿಶೇಷ ಅಂದ್ರೆ ಏನು? ಈಗ ಸಂಗೀತವೇ ರಾಗ ಎಲ್ರಿಗೂ ಗೊತ್ತಿಲ್ಲ, ಅದರ ಒಂದು ಸೌಂದರ್ಯದ ಮುಖವನ್ನು ಕಾಣಿಸುವುದು ಕೆಲವರಿಗೆ ಮಾತ್ರ ಸಾಧ್ಯ. ಬೇಡ, ವೇದ ಮಂತ್ರ ಎಲ್ಲರೂ ಕಲಿಯುವುದಿಲ್ಲ. ಕೆಲವರು ಕಲಿಯುವಾಗ ಹೇಳುವಾಗ ಪರಿಣಾಮ ಯಾಕಾಗ್ತದೆ? ಆ ಸ್ವರಗಳ ಉದಾತ್ತ ಅನುದಾತ್ತ ಇತ್ಯಾದಿಗಳ ಪೂರ್ಣವಾದ ಹಿಡಿತ, ಸಾರಥ್ಯ ಸ್ವಾಧೀನ ಇರುವುದು ಒಂದು ನನಗೆ ಒಂದು ಅವನಿಗೆ. ಈಗ ನೀನು ಹಿಡಿದಿದ್ಯಲ್ಲ, ಅವ ಬೇರೆ ಏನು ಮಾಡುವುದಿಲ್ಲ, ತನ್ನ ಕಾಲುಂಗುಷ್ಟದಿಂದ ಕುದುರೆಗೆ ಒಂದು ಕುದುರೆ ಹಳ್ಳೆಯನ್ನು ತಿವಿತಾನೆ. ಅಲ್ಲಿ ಒಂದು ಚಕ್ರ ಉಂಟು. ಅದು ಈ ಕೆಲವು ವಸ್ತುಗಳನ್ನು ಮುಟ್ಟುವಲ್ಲಿ ಮುಟ್ಟಿದ್ರೆ ಪರಿಣಾಮ ಆಗುದು. ಮಗು, ಗಂಡ, ಹೆಂಡತಿ, ಕುದುರೆ, ಇದಕ್ಕೆಲ್ಲ ಮುಟ್ಟುವಾಗಲೇ ಭಾಷೆ ಗೊತ್ತಾಗ್ತದೆ ಯಾವ ಯಾವಾಗ ಏನೇನು ಆಗ್ಬೇಕು ಅಂತ. ನಿನಗೆ ವಿವರಣೆ ಬೇಡ, ಹೀಗೆ ಮಾಡಿತಾ ಆಗ ಕುದುರೆ ಈಗ ರಥ ಕೆಳಗೆ ಬಂತ, ನಿನ್ನ ಬಾಣ ಅದೇ ಗತಿಯಲ್ಲಿ ಹೋಗುವಾಗ ರೋಯ್, ನಿನಗೆ ಕಿರೀಟ ಬೇಕಾ? ನಿನಗೆ ಕೌರವ ಕೊಟ್ಟ ಕಿರೀಟ ಆದ್ರೂ ಕಿರೀಟಕ್ಕಾಗಿ ಬೇಕಾ? ಗೆಳೆತನಕ್ಕಾಗಿ ಬೇಕು. ನನಗೆ ಅರ್ಜುನನ ಕಿರೀಟ ಹೇಗೂ ಬೇಡ. ಕೌರವನಿಗೆ ಕಿರೀಟ ಕೂತ್ಕೊಳಿಸಬೇಕಾದ್ದು ನಿನಗೆ ಉದ್ದೇಶ. ಬಹಳ ಸುಲಭ ಉಂಟು. ನಾಳೆಗೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಾನು ಹೇಳ್ತೇನೆ. ನನಗೆ ಜ್ಯೋತಿಷ್ಯ ಗೊತ್ತುಂಟು. ಅರ್ಜುನನ ಉತ್ತರ ಕ್ರಿಯೆ, ಕೌರವನ ಪಟ್ಟಾಭಿಷೇಕ, ನಿನಗೊಂದು ಸನ್ಮಾನ ಒಂದು ಬದಿಯಲ್ಲಿ, ಒಟ್ಟಿಗೆ ಮಾಡು. ಇಷ್ಟು ಕೆಲಸ ಮಾಡಬೇಕು. ಎಷ್ಟು ಕೆಲಸ? ಕೊರಳಿಗೆ ಹಿಡಿದದ್ದುಂಟಲ್ಲ, ಇದನ್ನು ಉರಕ್ಕಾಗಿ ಬೆಸಸು. ಹೀಗಾಯ್ತಲ್ಲ, ಈಗ ಮಾಡುದು ಮಾದರಾದೀಶ್ವರ. ಈ ಹಾರುವ ಹಕ್ಕಿಗೆ ನಾವು ಬಾಣ ಹೊಡೆಯುವಾಗ ಹೀಗೆ ಹೊಡೆಯುದು. ಹಾಗೆ ಇದು ಬರ್ತದೆ ಅಂತ ಲೆಕ್ಕ ಹಾಕಿ ಇಲ್ಲಿಗೆ ಹೊಡೆದ್ರೆ ಒಂದು ವೇಳೆ ಏರಿಸಲಿಕ್ಕೂ ಆಗ್ತದೆ ಕುದುರೆಗಳನ್ನು. ಹೊಟ್ಟೆ ಚೇಳಿ ಕರುಳು ಈಗಲವರೆಗೆ ಬೀಳ್ತದೆ. ಹೇಳಿದಲ್ಲ, ಕರುಳಿನ ವೈರ ಅಂತ ಅದು ತೋರಿಸಲಿಕ್ಕೆ ಆಗ್ತದೆ. ಅಲ್ಲ, ತಗ್ಗಿಸಿದ ಹೋಗಿ ಹೊಡೆದ್ರೆ ಸರ್ಪಾಸ್ತ್ರಕ್ಕೂ ಸನ್ಮಾನ ಮಾಡುವ, ನಿನಗೂ ಮಾಡುವ. ನನಗೆ ಬೇಡ, ನಾನು ಭಾಷಣ ಮಾಡ್ತೇನೆ ಈ ವಿಷಯದಲ್ಲಿ, ಎಲ್ಲರ ವಿಷಯದಲ್ಲಿ ವ್ಯವಸ್ಥೆ ಮಾಡಿದರೆ ನೀ ಮರಳಿ ತೊಟ್ಟರೆ ಎಲ್ಲ ಕೆಲಸ ಆಗ್ತದೆ. ಇದು ಅಪೂರ್ವವಾದ್ದು, ಅದ್ಭುತವಾದ್ದು, ಜಾಗೃತ ಮಾಡಬೇಕು. ಈಗ ಈವರೆಗೆ ನೀವು ಹುಸಿ ಬಾಣಗಳನ್ನು ಎಷ್ಟೋ ಬಿಟ್ಟಿರಬಹುದು, ಲೆಕ್ಕ ಇಟ್ಟವನಲ್ಲ. ಇದು ಇಂತಹದ್ದು ಒಂದೇ, ಹಿಂದಿಲ್ಲ ಮುಂದಿಲ್ಲ, ತೆಗಿ ಹೊಡಿ. ಭೂಪತಿ, ನಿನ್ನ ಈ ಸಲಹೆ ಇದು ಈ ಕಾಲಕ್ಕೆ ನಾನು ಸ್ವೀಕಾರ ಮಾಡತಕ್ಕದ್ದಲ್ಲ. ಯಾಕೆಂದ್ರೆ ಈ ಶರಸಂಧಾನ ಎಂಬುದು ಒಮ್ಮೆ, ಆಗಾಗ ಬದಲಾಯಿಸುವಕ್ಕಿಲ್ಲ. ಒಂದು ಶರಸಂಧಾನ, ಒಂದು ಶರಸಂಧಾನ ನಾಲಿಗೆ ಎಂದು ನಮ್ಮಲ್ಲಿ ಕುಟಿಲ ವಿದ್ಯೆ ಎಂದು ಕಂಡೆ ಶಲ್ಯ ನಾವಡಿಯಿಡುವ ಧರ್ಮದಲ್ಲಿ
ಬಾಣವನ್ನೇ ತಗ್ಗಿಸ್ತಾನೆ. ಹೌದು, ಇದರ ಪರಿಣಾಮವಾಗಿ ನಾನು ಹಿಡಿದ ಗುರಿಗೆ ಬಾಣ ತಲುಪುವುದಿಲ್ಲ. ಹೆಚ್ಚು ಕಡಿಮೆ ಖಂಡಿತ ಇದೆ. ಇದು ನಿನ್ನ ಅಂಬೋಣ. ಹೌದು, ಆದರೆ ಅದಕ್ಕಾಗಿ ನಾನೀಗ ಗುರಿಯನ್ನೇ ಬದಲಾಯಿಸಬೇಕು. ಯಾವ ಕೊರಳಿಗೆ ನಾನು ಗುರಿಯನ್ನು ಹಿಡಿದಿದ್ದೇನೋ ಅದನ್ನು ಅವನ ಎದೆಗೆ ಸರಿ ಮಾಡಿ ಹಿಡಿಬೇಕು ಅಂತ ನೀನು ಹೇಳ್ತಾ ಇದ್ದೀನಿ. ಹೌದು. ಕೃಷ್ಣನೊಂದು ಏನೋ ಮಾಡ್ತಾನೆ ಎಂಬ ಪೂರ್ವ ನಿರೀಕ್ಷೆ ಇಟ್ಟುಕೊಂಡು ನಾನೇ ಬದಲಾಯಿಸುವುದು ಅಂತ ಅಂದ್ರೆ ಆ ಕಾಲಕ್ಕೆ ಸ್ವಾಭಾವಿಕವಾಗಿಯೇ ಆ ಮುಂದಿನ ಘಟನೆಗೆ ಅದು ಪೂರಕವಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಬದಲಾವಣೆ ಆಗಬಹುದು. ಆಗ ಕೃಷ್ಣ ಅವನದಾದಂತಹ ಸಾರಥ್ಯದ ಮಹಿಮೆಯಿಂದಲೋ ಅವನ ದೈವತ್ವದಿಂದಲೋ ಏನೋ ಅವನು ಬದಲಾವಣೆ ಮಾಡಬಹುದು. ಕೃಷ್ಣನಲ್ಲಿರುವಂತಹ ಸಾರಥ್ಯದ ಬಲುಮೆ ಮಾತ್ರ ಮುಖ್ಯವಲ್ಲ, ದೇವತ್ವದ ಬಲುಮೆಯು ಬಹಳ ಮುಖ್ಯ. ಅರ್ಜುನನನ್ನು ಬದುಕಿಸುವುದಕ್ಕೆ ಅವ ಈವರೆಗೆ ಮಾಡಿದ ಒಂದೊಂದು ಘಟನೆಗಳು ಕೂಡ ಅಲೌಕಿಕ. ಈ ಕುರುಕ್ಷೇತ್ರ ರಣಾಂಗಣದಲ್ಲಿ ಯಾರೂ ಮಾಡದ್ದು ಅಂತದ್ದನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಒಂದು ವಿಷಯ ಉಂಟು, ಏನು? ಅದಕ್ಕೆ ನಮ್ಮಲ್ಲಿ ಮದ್ದಿಲ್ಲ. ಇಲ್ಲ, ಈಗ ಮದ್ದು ಇದ್ದದ್ದಕ್ಕೆ ನಾವು ಮದ್ದು ಮಾಡುವ. ಹಾಗಾದ್ರೆ ಇದಕ್ಕೀಗ ಮತ್ತೆ ಇದ್ದದ್ದಕ್ಕೆ ನಾವು ಮಾಡುವ ಅಂತ ನೀನು ಹೇಳೋದು. ಹೌದು. ಅಂದ್ರೆ ಹೀಗೆ ಬದಲಾಯಿಸಿದ್ರೆ ಲೌಕಿಕ ಉಪಾಯದಿಂದ ಕೃಷ್ಣನನ್ನು ನಿರುತ್ತರನನ್ನಾಗಿ ಮಾಡಿ ಅವರು ಮಾಡಬಹುದಾದ ಪ್ರತ್ಯುಪಾಯವನ್ನೇ ಇಲ್ಲಿಂದಲೇ ಹುಸಿಗೊಳಿಸಿ ಎಂತದು ಕೆಲಸ ಇಲ್ಲ ಈಗ. ಆದ್ರೆ ಮಾದ್ರಾದೀಶ್ವರ, ನಾನೀಗ ಗುರಿಯನ್ನು ಬದಲಾಯಿಸಿದ್ರೆ ಏನಾಗ್ತದೆ ಗೊತ್ತಾ? ಕರ್ಣನಿಗೆ ಗುರಿ ಇಡುವುದಕ್ಕೆ ಗೊತ್ತಿಲ್ಲ ಅಂತ ತಾನಾಗಿಯೇ ಬರ್ತದೆ. ಅಲ್ಲ, ಗೊತ್ತುಂಟು ಅಂತ ಬರುದು. ಹೇಗೆ ಬರುವುದು? ಬದಲಾಯಿಸಿದ್ರೆ ಇಲ್ಲೋ, ಬೇಕಾದ್ದು ಗೊತ್ತುಂಟು. ಹಾಗಾದ್ರೆ ಕ್ಷಣ ಕ್ಷಣಕ್ಕೆ ನಾನು ಗುರು ಬದಲಾಯಿಸುವ ಅಂತ ಆಗ್ತದೆ. ಯಾರೇ ಆಗಿರ್ಲಿ ಗುರಿಯನ್ನು ಬದಲಾಯಿಸಕೂಡದು. ನಾನು ಕುತ್ತಿಗೆಗೆ ಗುರಿ ಇಟ್ಟದ್ದು. ಈಗ ಬದಲಾವಣೆ ಹೀಗೆ ಮಾಡಬಹುದು. ವ್ಯಾದ ಧರ್ಮದಲ್ಲಿಯೂ ಕೂಡ ಪ್ರಾಣಿ ಓಡುತ್ತಾ ಇದ್ರೆ ಗುರಿ ಇರುವುದು ಕುತ್ತಿಗೆಗೆ. ಪ್ರಾಣಿಗೆ ಎಲ್ಲೆಲ್ಲೇಗಾದ್ರಲ್ಲ, ಗುರಿ ಇರುವುದು ಕುತ್ತಿಗೆಗೆ. ಹಾಗೆ ಇವತ್ತು ಅರ್ಜುನನ ಗುರಿ ಇರುವುದು ಅವನ ಕುತ್ತಿಗೆಗೆ ನನ್ನದು. ಇದನ್ನೇ ನಾನು ಬದಲಾಯಿಸಿದರೆ ಆ ಅರ್ಜುನ ಹೇಳಿದ ಹಾಗೆ ಆಗ್ತದೆ. ಅವನು ಹೇಳ್ತಾ ಇದ್ದಾನೆ, ಸಹಾಯಕ ತೊಡುವ ವಿಚಾರ ನಿನಗೇನು ಗೊತ್ತು? ನೀನು ಯಾವ ಬಾಣವನ್ನು ಹೇಗೆ ಜೋಡಿಸಬೇಕು ಅದಾದ್ರೂ ಗುರುಮುಖರಿಂದ ಕಲ್ತಿದ್ಯೋ ಎಂಬುದಾಗಿ ನನ್ನನ್ನು ಛೇಡಿಸಿದ್ದಾನೆ. ಆಗಲಿ ನಾನು ಹೇಳೋದು ಗುರಿ, ನಮ್ಮ ಗುರಿ ಜಯ. ನಮ್ಮ ಗುರಿ ಜಯ. ಹಾಗಾದ್ರೆ ಆ ಜಯವನ್ನು ಸಾಧಿಸುವುದಕ್ಕೆ ಹೇಗೋ ಮಾಡಿ ನೀನು ಹೇಳಿದಂತೆ ವಂಚಿಕ ಆ ವಂಚನೆಯ ಕ್ರಮದಿಂದ ಎಡಗೈ ತೋರಿಸಿ ಬಲಗೈಯಿಂದ ಹೊಡೆಯುವುದು ಅಥವಾ ಬಲಗೈ ತೋರಿಸಿ ಎಡಗೈಯಿಂದ ಹೊಡೆಯುವುದು, ಅದನ್ನಾದರೂ ನಾನು ಮಾಡೋದಕ್ಕೆ ಸಿದ್ಧನಾಗಿಲ್ಲ. ಯಾಕೆಂದ್ರೆ ಆ ರೀತಿಯಾದಂತಹ ಯುದ್ಧವನ್ನು ಮಾಡೋದಕ್ಕೆ ನನ್ನ ಮನಸ್ಸು ಒಡಂಬಡೋದಿಲ್ಲ. ಇವತ್ತು ನಾನು ಸೇನಾಪತಿಯಾಗಿದ್ದೇನೆ. ಇವತ್ತು ಸೇನಾಪತಿಯಾದ ನಾನು ಧವಳ ಕೀರ್ತಿಯುತವಾದಂತಹ ಯುದ್ಧವನ್ನೇ ಮಾಡಬೇಕೆಂಬ ನಿಶ್ಚಯಕ್ಕೆ ಬಂದಿದ್ದೇನೆ. ಈ ಕಾಲಕ್ಕೆ ಅರ್ಜುನನನ್ನು ಸೋಲಿಸಲಿಕ್ಕೆ ಈ ಮಾರ್ಗ ಪ್ರಶಸ್ತ ಅಂತ ತಿಳ್ಕೊಂಡು ನಾನು ಮಾಡಿದ್ದರಿಂದ ಗೆದ್ರೆ ಆಯ್ತು. ಗೆಲ್ಲಲಿಲ್ಲ ಅಂತಾದ್ರೆ ಎರಡು ರೀತಿಯ ಅಪವಾದ ನನ್ನ ಮೇಲೆ ಬರ್ತದೆ. ಸ್ವಾಭಾವಿಕವಾಗಿ ಕರ್ಣ ಕ್ಷಣ ಕ್ಷಣಕ್ಕೂ ಬದಲಾಯಿಸುವಂತಹ ಗುರಿಯನ್ನಿಟ್ಟ, ಹಾಗಿಟ್ಟು ಗೆದ್ದನ ಎಂಬ ಆಕ್ಷೇಪಕ್ಕೂ ನಾನು ಗುರಿಯಾಗ್ತೇನೆ. ಈ ಕಾರಣದಿಂದಾಗಿ ಆ ಶರಸಂಧಾನ ಎಂಬುದು ಒಂದೇ. ಹೇಗೆ ಗರ್ಭಸ್ಥಾಪನೆ ಒಂದೇ, ಹಾಗೆ ಅದನ್ನು ಬಿಡುವುದು ಅಂತ ಅಂದ್ರೆ ಅದು ಗರ್ಭವನ್ನೇ ಕೂಲಿ ಮಾಡುವುದು, ಕೊಲ್ಲುವುದು ಎಂಬ ಅರ್ಥ. ಈ ದೃಷ್ಟಿಯಿಂದ ನಾನು ಈ ಬಾಣವನ್ನು ಸಂಧಿಸಿದ ಕ್ರಮವನ್ನು ಬದಲಾಯಿಸುವುದಕ್ಕೆ ಸಿದ್ಧನಾಗಿಲ್ಲ. ಅದು ನಾಲಿಗೆ ಇನ್ನೊಂದು ಮಾತಾಡಿದ ಹಾಗೆ, ಒಮ್ಮೆ ಒಂದು ಮಾತಾಡೋದು, ಆಗ ಹೇಳಿದ್ದು ನಾನು ಸರಿಯಾಗಲಿಲ್ಲ, ನಾನು ಹೀಗೆ ಹೇಳ್ತೇನೆ ಅಂತ ಹೇಳೋದು. ಅದೇ ಶಬ್ದಕ್ಕೆ ಅರ್ಥ ಬೇರೆ ಹೇಳಬಹುದು. ಅರ್ಥ ಇದ್ರೆ ಹೇಳ್ಬಹುದು, ಅರ್ಥ ಇದ್ರೆ ಹೇಳ್ಬಹುದು. ನಾನು ಹೇಳಿದಂತಹ ಶಬ್ದ ಆಗ ಅದು, ಅದರ ಅರ್ಥ ಅದಲ್ಲ. ಶಾಸ್ತ್ರಕ್ಕೂ ವಿಷಯಕ್ಕೂ ಕಾಲ ಮತ್ತು ದೇಶದಲ್ಲಿ ಅರ್ಥ ಬೇರೆ ಹೇಳಲಿಕ್ಕೆ ಆಗ್ತದೆ. ಒಂದೇ ವೇದ ಮಂತ್ರ, ಒಂದೇ ಉಪನಿಷತ್ ವಾಕ್ಯ, ಬ್ರಹ್ಮ ಊಜಿಯೋ ಒಂದೇ ಅಂತ ಹೇಳುವವರು ಅದಕ್ಕೆ ಅರ್ಥ ಹೇಳ್ತಾರೆ, ಬೇರೆ ಬೇರೆ ಅಂತ ಹೇಳುವವರು ಅದಕ್ಕೆ ಹಾಗೆ ಅರ್ಥ ಹೇಳ್ತಾರೆ. ಆದ್ರೆ ಇಲ್ಲಿ ಹಾಗೆ ಹೇಳುವುದಕ್ಕೆ ನನಗೆ ಬರೋದಿಲ್ಲ. ಈಗ ಇಲ್ಲಿ ನನಗೆ ಅದು ಬೇರೆ ಬೇರೆ ಅಂತ ಹೇಳುವುದಕ್ಕಾಗುದಿಲ್ಲ. ನಾನಿಟ್ಟ ಗುರಿ ಆಗ ಬೇರೆ ಈಗ ಬೇರೆ ಅಂತ ನಾನು ಹೇಳುವಾಗ ಸಾಮಾನ್ಯವಾದ ಮನುಷ್ಯರಿಗೂ ಕೂಡ ಗೊತ್ತಾಗುವಂತಹ ನನ್ನ ದೌರ್ಬಲ್ಯ ಆಗ್ತದೆ. ಆದ್ದರಿಂದ ನಾನು ಹೂಡಿದ ಸರಳನ್ನು ಇಳಿಸುವುದಿಲ್ಲ. ನಮ್ಮ ಪುಸ್ತಕದಲ್ಲಿ ಇದ್ದದ್ದು ನಾನು ಹೇಳಿದ್ದೇನೆ. ಆದಿತ್ತು, ನಾನು ಹೇಳ್ತಾ ಇದ್ದೇನೆ, ನನ್ನ ನಿಯಮವನ್ನು ನಾನು ಸಾರ್ತಾ ಇದ್ದೇನೆ. ಆದ್ದರಿಂದ ನನ್ನ ನಿಯಮ ಪ್ರಕಾರ ಗೆದ್ದಿದ ಬಾಣವನ್ನು ಕೆಳಗಿಳಿಸುವುದಿಲ್ಲ ಅಥವಾ ಬದಲಾಯಿಸುವುದಿಲ್ಲ, ಹೊಡೆದೇ ತೀರ್ತೇನೆ. ಎಂತದಾಯ್ತು ನೋಡು. ಏನಾಯ್ತು? ಹೋಯ್ತು. ಈಗ ನಾನು ಹೇಳಿದ ಹಾಗೆ ಆಯ್ತು ಅಂತ ನಾನು ಉತ್ಸಾಹದಿಂದ ಹೇಳುದಲ್ಲ, ಬೇಸರದಿಂದ ಹೇಳುದು. ಈಗ ಆಯ್ತಲ್ಲ ಅಂತ ಹೇಳಿದಾಗ ಆಯ್ತಾ ಅಂತಲ್ಲ. ಆದ್ರೆ ಮುಂದೆ ಏನೋ ಸ್ವಲ್ಪ ನಿರೀಕ್ಷೆ ಉಂಟು, ನೋಡುವ.
ಆತನ ಶಿರವನು ತಪ್ಪಲು ಕಂಡು